ವ್ಯೂ ಪಾಯಿಂಟ್ಗೆ ಸ್ವಾಗತ. ನಾನು ರಂಜಿತ್ ಶಿರ್ಯಾರ್. ಇವತ್ತು ಬಹಳ ಮುಖ್ಯವಾಗಿ 14 ಕ್ಷೇತ್ರಗಳಿಗೆ ಲೋಕಸಭಾ ಕ್ಷೇತ್ರಗಳಿಗೆ ಮತದಾನ ಆಗಿದೆ. ಇನ್ನೇನು 14 ಲೋಕಸಭಾ ಕ್ಷೇತ್ರಗಳು ಮಾತ್ರ ಬಾಕಿ ಇದೆ. ಆದರೆ ಇಲ್ಲಿ ಕೆಲವೊಂದು ಭಾಗಗಳಲ್ಲಿ ಮೈತ್ರಿ ವರ್ಕೌಟ್ ಆಗಿಲ್ಲ ಅನ್ನೋ ಮಾತು ಕೇಳಿಬರ್ತಾ ಇದೆ. ಒಳೆಟ್ಟು ಕೊಟ್ಟಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಯಾಗಿ ಚುನಾವಣೆಗೆ ಹೋಗಿ ಕೆಲವೊಂದಿಷ್ಟು ಭಾಗದಲ್ಲಿ ಅಂದ್ರೆ ಕಾಂಗ್ರೆಸ್ ನಿಂತ ಕಡೆ ಜೆಡಿಎಸ್ ಬೆಂಬಲಿಸಿಲ್ಲ, ಹಾಗೆ ಜೆಡಿಎಸ್ ನಿಂತ ಕಡೆ ಕಾಂಗ್ರೆಸ್ ಬೆಂಬಲಿಸಿಲ್ಲ ಅನ್ನೋದು ಬಹಳಷ್ಟು ಕೇಳಬರ್ತಿರುವಂತ ಮಾತು. ಹೇಳಿಕೆಯಲ್ಲಿ ಮಂಡ್ಯ ವಿಚಾರಕ್ಕೆ ನಾವು ತೆಗೆದುಕೊಳ್ಳೋದು ಆದರೆ ಖಂಡಿತವಾಗ್ಲೂ ಕೂಡ ಈ 14 ಕ್ಷೇತ್ರಗಳಲ್ಲಿ ಏನೇನಾಯ್ತು, ಯಾವ ರೀತಿಯಾಗಿ ಲೆಕ್ಕಾಚಾರ ನಡೀತಾ ಇದೆ, ಇದೆಲ್ಲದರ ಕುರಿತಾಗಿ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಸದ್ಯ ಮೊದಲ ಹಂತದ ಚುನಾವಣೆ ಅಂತೂ 14 ಕ್ಷೇತ್ರಗಳಲ್ಲಿ ಮುಗಿದು ಹೋಗಿದೆ. ಇನ್ನು 23ನೇ ತಾರೀಕಿಗೆ 2ನೇ ಹಂತದ ಚುನಾವಣೆ ನಡೆಯುತ್ತೆ, ಮತದಾನ ನಡೆಯುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸುವ ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ಮೈತ್ರಿ ಧರ್ಮವನ್ನ ಪಾಲಿಸುವುದಕ್ಕೆ 21/7 ಒಂದು ಲೆಕ್ಕಾಚಾರದಲ್ಲಿ ಚುನಾವಣೆಗೆ ಹೋದ್ರು. ಆದರೆ ಈ 7/21 ಲೆಕ್ಕಾಚಾರ ಏನಿದೆ ಸದ್ಯ ಕೆಲವೊಂದಿಷ್ಟು ಭಾಗದಲ್ಲಿ ವರ್ಕೌಟ್ ಆಗಿಲ್ಲ. ಅಲ್ಲಿ ಒಂದಿಷ್ಟು ಒಳೆಟ್ಟು ಬಿದ್ದಿದೆ ಅನ್ನೋದು ಬಿಜೆಪಿಗೆ ಅನುಕೂಲ ಆಗಿದೆ. ಇಲ್ಲಿ ಕಾಂಗ್ರೆಸ್ ನಿಂತಿರುವಂತಹ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಜೆಡಿಎಸ್ ಬೆಂಬಲಿಸಿಲ್ಲ. ಆ ಜೆಡಿಎಸ್ ನ ಮತಗಳೇನಿದ್ದಾವೆ ಬಿಜೆಪಿ ಕಡೆ ಹೋಗಿದ್ದಾವೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಹಾಗೆ ಜೆಡಿಎಸ್ ಕೆಲವೊಂದಿಷ್ಟು ಭಾಗದಲ್ಲಿ ಅಂದ್ರೆ 7 ಕ್ಷೇತ್ರದಲ್ಲಿ ನಿಂತಿದೆ. ಅಲ್ಲಿ ಕಾಂಗ್ರೆಸ್ನವರು ಮನಸಾರೆ ಒಪ್ಪಿಲ್ಲ. ಇದು ಮೈತ್ರಿ ಕೇವಲ ಬೆಂಗಳೂರಿಗೆ ಮಾತ್ರ, ನಾಯಕರಿಗೆ ಮಾತ್ರ ಮೈತ್ರಿ ಅನ್ನೋದು ಮೇಲ್ನೋಟಕ್ಕೆ ಈಗೆಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಸದ್ಯಕ್ಕೆ ಅದ್ರ ಬಗ್ಗೆ ನಾವು ಇವತ್ತು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಯಲ್ಲಿ ಅತಿಥಿಗಳಿದ್ದಾರೆ. ಮೊದಲಿಗೆ ಬಿಜೆಪಿಯ ಕಾಂತಿ ಶೆಟ್ಟಿ ಅವರು, ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ಸೂರ್ಯ ಮುಕುಂದರಾಜ್ ಅವರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರಾಜೇಶ್ ದಾಸಪ್ಪನವರು, ಜೆಡಿಎಸ್ನ ಮುಖಂಡರು, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಕಾಂತಿ ಶೆಟ್ಟಿ ಅವ್ರನ್ನ ಮಾತನಾಡಿಸ್ತೀನಿ. ಮೇಡಮ್, ಮೊದಲ ಹಂತದ ಮತದಾನ ಆಗಿದೆ. ಬಿಜೆಪಿ ಅಂತೂ ಭರ್ಜರಿಯಾಗಿ 2ನೇ ಹಂತಕ್ಕೆ ಸಿದ್ಧ ಆಗ್ತಾ ಇದೆ. ಮೊದಲ ಹಂತದ ವಿಚಾರವಾಗಿ ನೋಡ್ತಾ ಹೋದ್ರೆ ಬಿಜೆಪಿ ಹೇಗೆ ನೋಡ್ತಾ ಇದೆ ಈ ಮತದಾನವನ್ನ? ಉತ್ತರ ಕರ್ನಾಟಕ ಬಿಜೆಪಿಯ ಭದ್ರಕೋಟೆ, ಅದರಲ್ಲಿ 2 ಮಾತಿಲ್ಲ, ತಮ್ಗೆಲ್ಲ ತಿಳಿದಿದೆ. ಅಲ್ಲಿ ಇನ್ನಷ್ಟು ಈಗ ಖಂಡಿತವಾಗ್ಲೂ ಜನ ಬಿಜೆಪಿ ಹತ್ರ ವಾಲಿದ್ದಾರೆ, ಅದರಲ್ಲಿ ಸಂಶಯನೇ ಇಲ್ಲ. ಉತ್ತರದಲ್ಲಿ 14 ಜಾಗ ಏನಿದೆ ಅದರಲ್ಲಿ ಖಂಡಿತವಾಗ್ಲೂ ಒಂದು 12 ಜಾಗ ಅಂತೂ ನಮಗೆ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ಎಲ್ಲದಕ್ಕಿಂತ ಒಂದು ಖರ್ಗೆ ಅಲ್ಲಿ ಗುಲ್ಬರ್ಗ ಜಾಗ ಒಂದು ನಮ್ಗೆ ಮೊದಲು ಇರ್ಲಿಲ್ಲ, ಸಕ್ಸಸ್ಫುಲ್ ಆಗಿ ಅವರೇ ವಿನ್ ಆಗಿದಂತ ಜಾಗ. ಈಗ ಚಿಂಚನೂರ್ ಅವ್ರು ಇರ್ಬೋದು, ಅಥವಾ ಮಾಲಕಯ್ಯ ರೆಡ್ಡಿ ಇರ್ಬೋದು, ಮಾಲಕಯ್ಯ ಗುತ್ತೇದಾರ್ ಇರ್ಬೋದು, ಅವರೆಲ್ಲರ ಸಹಕಾರದಿಂದ ಉಮೇಶ್ ಜಾಧವ್ ಕೂಡ ಒಳ್ಳೆಯ ಒಂದು ವ್ಯಕ್ತಿತ್ವ ಇರುವವರು. ಅವ್ರಿಗೆ ಖಂಡಿತವಾಗ್ಲೂ ಜನ ಈ ಸರಿ ಮನ್ನಣೆ ಕೊಡ್ತಾರೆ, ಮಣೆ ಹಾಕ್ತಾರೆ. ಅಲ್ಲಿ ಒಂದು ನಮ್ಗೆ ಪ್ರಾಬ್ಲಮ್ ಇತ್ತು, ಆ ಜಾಗನೂ ನಮ್ಗೆ ಈ ಸರಿ ಬರ್ತಾ ಇದೆ. ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಲಾಸ್ಟ್ ವಿಧಾನಸಭೆಯಲ್ಲಿ ಏನು ನಮ್ಗೆ ಈ ಸರಿ ಕಾಂಗ್ರೆಸ್ ಅವರ ಹೆಲ್ಪ್ ಏನ್ ಮಾಡಿದಾರೆ ಅಂದ್ರೆ, ಧರ್ಮಗಳು ಒಡೆಯೋದು ಎಲ್ಲ ನಿಮ್ಗೆ ನೋಡಿದೀರಾ, ಲಿಂಗಾಯತ ಧರ್ಮ ಇರ್ಬೋದು ಅಥವಾ ಯಾವುದೋ ಇರ್ಬೋದು, ಅದು ನಡೀತಾ ಇರೋದ್ರಿಂದ. ಅದು ಮೊನ್ನೆನೆ ಇವರು ನಮ್ಮ DK ಅವರೇ ಮಾತಾಡಿದ್ರು, ಏನು ಕ್ರೈಸ್ತ ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ಮುಸಲ್ಮಾನ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಅವ್ರ ಕಡೆಯಿಂದ ಏನೇನಾಗಿದೆ ಅದೆಲ್ಲಾನು ಪ್ರತಿಯೊಂದರಲ್ಲೂ ಕೂಡ ಬಿಜೆಪಿಗೆ ಇಬ್ಬರ ಮೈತ್ರಿ ಒಳ್ಳೇದಾಗುತ್ತೆ ಹೊರತು ಅದರಿಂದ ಏನು ಜನ ಇವ್ರೇನ್ ಮೈತ್ರಿ ಆಗಿರೋದು ಏನಕ್ಕೆ ಹೇಳಿ, ಇವರಿಬ್ರು ನಮ್ಮ ಬಿಜೆಪಿನ ಆಚೆ ಇಡ್ಬೇಕು ಅಂತ. ಆಕ್ಚುಲಿ ಮೈತ್ರಿ ಇವ್ರು ಬರೀ ಒಂದು ಅಧಿಕಾರದ ಹಪಾಪಿಗೆ ಆಗಿದೆ ಹೊರತು ರಿಯಲ್ ಮೈತ್ರಿ ಆಗಿದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಈ ಪೊಸಿಷನ್, ಈ ಪರಿಸ್ಥಿತಿ ಅವರು ಎದುರಿಸಬೇಕಾಗಿರ್ಲಿಲ್ಲ. ಈ ಒಂದು 23 ಬರುವ 23ನೇ ತಾರೀಕಿಗೆ ಈ ಮೈತ್ರಿಯ ಪರಿಣಾಮ ಏನು, ಜನ ಬಿಜೆಪಿ ಹತ್ರ ಯಾಕೆ ವಾಲ್ಬೇಕು, ಬಿಜೆಪಿಗೆ ಎಷ್ಟು ಸೀಟ್ ಬರುತ್ತೆ, ನಾವ್ ಎಷ್ಟು ಜಗಳಾಡ್ಬೇಕಾಗಿಲ್ಲ. ಜನರೇ ಇದಕ್ಕೆ ಸರಿಯಾದ ತಕ್ಕ ಪಾಠ ಕಲಿಸ್ತಾರೆ. ಅವರು ಬೇಸತ್ತಿದ್ದಾರೆ. ಈ ಮೈತ್ರಿ ಏನಕ್ಕೋಸ್ಕರ ಮಾಡಿದ್ದಾರೆ, ಬರೀ ಅಧಿಕಾರಕ್ಕೆ ಮಾಡಿದ್ದಾರೆ ಅಂತ ಜನರಿಗೂ ಗೊತ್ತಾಗೋಗಿದೆ. ಕಾರ್ಯಕರ್ತರು ಮಂಡ್ಯದಲ್ಲೂ, ಈಗ ಮಂಡ್ಯ ಮೈಸೂರು ಕಡೆ ಇರ್ಬೋದು, HMT ಅನ್ನೋದಂತೂ ಮುಗ್ದೇ ಹೋಯ್ತು. ಹಾಸನ, ಮೈಸೂರು, ತುಮಕೂರು ಅದು ನಿಜವಾಗ್ಲೂ ಬಿಜೆಪಿ ಕಡೆ ಇರ್ಲಿಲ್ಲ. ಈ ಸರಿ ಅದು ನಮ್ಮ ಕಡೆ ಬರ್ತಾ ಇದೆ ಅಂತ ಹೇಳಕ್ಕೆ ಖುಷಿ ಆಗ್ತಾ ಇದೆ. ಎಲ್ಲಾ ಕಡೆನೂ ನಿಜ ಏನಂದ್ರೆ, ಎಲ್ಲ ಸಮೀಕ್ಷೆಗಳು ಬಿಟ್ಬಿಡಿ, ಪ್ರತಿಯೊಂದು ಕಾರ್ಯಕರ್ತರಿಗೆ ಕೇಳಿ, JDS ಅವರೇ ಇರ್ಬೋದು ಅಥವಾ ಕಾಂಗ್ರೆಸ್ ಅವರೇ ಇರ್ಬೋದು, ಎಲ್ಲರ ಬಾಯಲ್ಲೂ ಬರ್ತಾ ಇದೆ ಮೋದಿ ಅಂತ. ನಿಜಕ್ಕೂ ಖುಷಿ ಅನ್ನಿಸ್ತಾ ಇದೆ. ಉತ್ತರ ಕರ್ನಾಟಕ ಜೊತೆ ದಕ್ಷಿಣ ಕರ್ನಾಟಕ ಅಲ್ಲ, 2 ಭಾಗದಲ್ಲೂ ನಾವೇನು 22 ಅಂತ ಅನ್ಕೊಂಡಿದೀವೋ 22+ ಇರ್ತೀವಿ ವಿನಃ ಅದಕ್ಕಿಂತ ಮೈನಸ್ ಅಂತೂ ಖಂಡಿತ ಇರಲ್ಲ. ಖಂಡಿತ. ಸೂರ್ಯ ಮುಕುಂದರಾಜ್ ಅವರೇ, 14 ಕ್ಷೇತ್ರದಲ್ಲಿ ಮೊದಲ ಹಂತದಲ್ಲಿ ಚುನಾವಣೆ ಆಗಿದೆ, ಮತದಾನ ಆಗಿದೆ. ಹೇಗ್ ನೋಡ್ತಾ ಇದೆ ಕಾಂಗ್ರೆಸ್? ಫಸ್ಟ್ ರಿಯಾಕ್ಷನ್. 14 ಏನು ಕ್ಷೇತ್ರಗಳು ಚುನಾವಣೆ ನಡೆದಿದೆ, ಅದರಲ್ಲಿ ನಮಗೆ ನಿಶ್ಚಿತವಾಗಿ
11ರಿಂದ 12 ಸ್ಥಾನ ಗೆಲ್ಲುವಂತ ಎಲ್ಲ ಸಾಧ್ಯತೆಗಳು ಹೆಚ್ಚಿದೆ. ಸೊ ಈ ಮಂಡ್ಯ ಇದನ್ನ ಬಿಜೆಪಿನವ್ರು ಏನ್ ಕನಸು ಕಾಣ್ತಾ ಇದಾರಲ್ಲ ಅವ್ರಿಗೆ ಆಶಾಭಂಗ ಆಗುತ್ತೆ. ಇವ್ರು ಮಾಡಿದ್ರೆ ಅಧಿಕಾರಕ್ಕೋಸ್ಕರ ಅಲ್ಲ, ಬೇರೆ ಪಕ್ಷದವ್ರು ಮಾಡಿದ್ರೆ ಅದು ಅಧಿಕಾರಕ್ಕೋಸ್ಕರ. ಉಮೇಶ್ ಜಾಧವ್ನ ಯಾಕೆ ಕರ್ಕೊಂಡೋಗಿ ನಿಲ್ಲಿಸ್ಕೊಂಡ್ರು? ಉಮೇಶ್ ಜಾಧವ್ ಅವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೋವಿಂದ್ ಕಾರಜೋಳ ಅವ್ರ ಮುಂದೆಗಡೆ. ನೋಡಿ, ನಂಗೆ ಬಿಜೆಪಿಗೆ ಬಂದು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ, ಯಾರು ಕೂಡ ನನಗೆ ಸಪೋರ್ಟ್ ಬರ್ತಿಲ್ಲ ಅಂತ ಹೇಳಿ ಕರ್ಕೊಂಡೋಗಿ ಬೇರೆ ಪಕ್ಷ, ಇವ್ರು ಹೇಳಿದ್ರಲ್ಲ ಹೆಸರುಗಳು, ಮಾಲಿಕಯ್ಯ, ಗುತ್ತೇದಾರ್, ಆಮೇಲೆ ಮಾಲಕ್ ರೆಡ್ಡಿ ಎಲ್ಲ ಎಲ್ಲಿದ್ದವರು? ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರು. ಇವ್ರ ಪಕ್ಷದ ನಾಯಕರುಗಳೇ ಇಲ್ಲ ಇವ್ರಿಗೆ. ಇಂಥ ದುರ್ಗತಿ ಇರುವಂತ ಬಿಜೆಪಿ ಭದ್ರಕೋಟೆ ಅಂತ ಹೇಳ್ಕೊಂತಾರಲ್ಲ, ಅದ್ ನಿಜಕ್ಕೂ ಹಾಸ್ಯಾಸ್ಪದ. ಜೊತೆಗೆ ಇವತ್ತು ಇವರು ಏನ್ ಮೋದಿ ಇವ್ರಿಗೆ ಮುಖನೇ ಇಲ್ವಲ್ಲ, ಏನು ಕೆಲಸನೇ ಮಾಡಿಲ್ವಲ್ಲ. ಯಡಿಯೂರಪ್ಪನವರೇ ಒಪ್ಕೊಂಡ್ಬಿಟ್ರು. ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಮಾಜಿ ಇವರು ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು, ಸೊ ಅವರು ಜೊತೆಲಿದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರು ಒಪ್ಕೊಂಡ್ರು, ನಾವು 5 ವರ್ಷದಿಂದ ಏನು ಕೆಲಸ ಮಾಡಿಲ್ಲ ಅಂತ. ಮತ್ತೆ ಯಾವ ಮೋದಿ ಇವತ್ತೊಬ್ಬ ಭಯೋತ್ಪಾದಕಿನ ಕರ್ಕೊಂಡೋಗ್ಬಿಟ್ಟು ಇವರ ಪಕ್ಷಕ್ಕೆ ಸೇರಿಸ್ಕೊಂಡು ಒಬ್ಬ ಪೊಲೀಸ್ ಅಧಿಕಾರಿ, ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಭಯೋತ್ಪಾದಕರ ಗುಂಡಿಗೆ ಬಲಿಯಾದ್ರೆ ಆತನ ಸಾವು ನನ್ನ ಶಾಪದಿಂದ ಆಗಿದ್ದು ಅಂತ ಹೇಳ್ತಾರೆ. ಇವರು ದೇಶಭಕ್ತರು. ಸೊ ಇವರು ಧರ್ಮ ಹೊಡಿತಾ ಇಲ್ಲ. ಸೊ ಇವತ್ತು ಆ ಧರ್ಮ ಹೊಡೆದಂತ ವಿಚಾರದಲ್ಲಿ ಕೂಡ ಒಂದು ಪತ್ರಿಕೆಯನ್ನ ಇವ್ರು ಬಳಸ್ಕೊಂಡು ಇವರ ಪಕ್ಷದ ನಾಯಕನಾಗಿರುವಂತಹ ಪತ್ರಿಕೆ ಮಾಲೀಕರನ್ನ ಬಳಸ್ಕೊಂಡು ಅವ್ರಿಗೆ MLC ಟಿಕೆಟ್ ಆಕಾಂಕ್ಷೆಯನ್ನ ತೋರಿಸಿ ಅಲ್ಲಿ ಒಂದು ನಕಲಿ ಸುದ್ದಿಯನ್ನ ಪ್ರಕಟಿಸಿ ಚುನಾವಣಾ ಆಯೋಗದಿಂದ ಚೀಮಾರಿ ಹಾಕಿಸ್ಕೊಂಡಿದ್ದಾರೆ. ಸೊ ಇವ್ರು ಇವತ್ತು ಬಂದ್ಬಿಟ್ಟು ಧರ್ಮ ಹೊಡೆದ್ವಿ ಅಂತ ಮಾತಾಡ್ತಾರೆ. ಸೊ ಬಿಜೆಪಿಗೆ ಒಟ್ಟಾರೆ ಇಡೀ ರಾಜ್ಯದಲ್ಲಿ ಸೋಲೋ ಅಂತ ಎಲ್ಲಾ ಮುನ್ಸೂಚನೆಗಳು ಕಾಣಿಸ್ತಾ ಇದೆ. ಹತಾಶರಾಗಿ ಈ ರೀತಿಯಾದಂತಹ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ. ರಿಸೈನ್ ಮಾಡಿಸಿದ್ದಾರೆ ಯಾವ ಪಕ್ಷದಲ್ಲಿ ಅಂತ ರಾಜೇಶ್ ಸರ್, ಒಂದು ಹಂತದಲ್ಲಿ ಆಗಿದೆ. ಫಸ್ಟ್ ರಿಯಾಕ್ಷನ್ JDS 7 ಕ್ಷೇತ್ರಗಳಲ್ಲಿ ಧೀರುಭಾಯ್ ಅಂಬಾನಿ ಅವರಿಗೆ ರಫೇಲ್ ಅನ್ನ ಮತ್ತೊಂದು ಕೆಟ್ಟ ಮಾರ್ಗದ ಮೂಲಕ ಕೊಡುವುದರ ಮೂಲಕ HAL ಅನ್ನ ಫಿನಿಶ್ ಮಾಡಿದ್ರು ಇವರು. ನೆಕ್ಸ್ಟ್ HMT ವಿಷಯವನ್ನ ತೆಗಿತಾರೆ. ತುಮಕೂರು HMT ಅನ್ನ ನೀವು ಮುಟ್ಟಕ್ಕೂ ಆಗಲ್ಲ. HAL ನ ಮುಟ್ಟಿ ರಫೇಲ್ ಅನ್ನ ಯಾರಿಗೆ ಕೊಟ್ಟು ಮುಟ್ ನೋಡ್ಕೊಳ್ಳೋ ತರ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಪಾಸ್ ಮಾಡಿದೆ. ಲೆಟ್ ದ ಇನ್ವೆಸ್ಟಿಗೇಷನ್ ಬಿ ಗೋತ್ರು ಅಂತ ಹೇಳಿ. ಇರ್ಲಿ, ಈಗ ಕಾಂಗ್ರೆಸ್ನವರೇ ಇರ್ಬೋದು, JDS ನವರು ಇರ್ಬೋದು, ನಾವು ಗಠಬಂಧನ ಮಾಡ್ಕೊಂಡ್ರೆ ನಿಮಗೆ ಏನ್ ಪ್ರಾಬ್ಲಮ್ ಅಂತ ನಮಗ ಸಮಸ್ಯೆ, ನಾವು ಅದನ್ನ ಸಸ್ಪೀಸಿಯಸ್ ಆಗಿ ನೋಡ್ತಾ ಇದ್ವಿ. ನಿಮ್ಗೆ ಏನ್ ಪ್ರಾಬ್ಲಮ್? ಆಮೇಲೆ ನೆಕ್ಸ್ಟ್ ಇವ್ರು ಗಠಬಂಧನ ಮಾಡ್ಕೊಂಡಿದ್ದಾರೆ. ನಮ್ಗೆ ಏನೇನ್ ಟ್ಯಾಕ್ಟಿಸ್ ಇದ್ದು ನೋಡಿ, ಎಲೆಕ್ಷನ್ಗಿಂತ ಮೊದಲು ಒಂದು ಎಕ್ಸಾಂಪಲ್, ಕಾರವಾರದಲ್ಲಿ ಉತ್ತರ ಕನ್ನಡದಲ್ಲಿ ಒಂದು ಟ್ಯಾಕ್ಟಿಸ್ ಮಾಡಿದ್ರು ಅವರು. ಮೇ 2018 ಎಲೆಕ್ಷನ್ ನಡಿಬೇಕಾದ್ರೆ ಡಿಸೆಂಬರ್ 2017 ಒಂದು ಟ್ಯಾಕ್ಟಿಸ್ ಮಾಡ್ತಾರೆ ಇವರು. 1ನೇ ತಾರೀಕಿನಿಂದ ಹಿಡಿದು 19ನೇ ತಾರೀಕು 1, 6, 19ನೇ ತಾರೀಕು ಒಂದು ಪ್ರಹಸನ ನಡೆಯುತ್ತೆ ಬಿಜೆಪಿದವ್ರದ್ದು. ಅಲ್ಲಿ ಏನಾಗುತ್ತೆ, ಹೊನ್ನಾವರ ಸರ್ಕಲ್ ನಲ್ಲಿ ಒಂದು ಹಸಿರು ಫ್ಲಾಗ್ ಇದೆ ಅಂತ ಸುಮ್ಮನೆ ಕ್ರಿಯೇಷನ್ ಇದು. ಹೋಗ್ಬಿಟ್ಟು ಅಲ್ಲೇ ಒಂದು ಹಿಂದುತ್ವದ ಫ್ಲಾಗ್ ಅನ್ನು ಹಾರಿಸ್ಬಿಟ್ಟು ರಿಯಾಕ್ಟ್ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಸಪೋರ್ಟಿವ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಸಿಟ್ಟಿಂಗ್ MPs ಅವ್ರಿಗೆ ಏನು ಸಂಬಂಧ ಇಲ್ಲ, ಆ ಮ್ಯಾಟರ್ ಇವ್ರಿಗೆ ಏನು ಸಂಬಂಧ ಇಲ್ಲ. ಶೋಭಾ ಕರಂದ್ಲಾಜೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅನಂತ್ ಕುಮಾರ್ ಹೆಗಡೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನು ಅಂತಂದ್ರೆ, ಈ ರಿಯಾಕ್ಟ್ಸಿಗೆ ಇದು ಎಲ್ಲ ಆಗೋದಕ್ಕೆ ಕಾರಣ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಅದಕ್ಕೆ ಯಾವ್ದು ಸಂಬಂಧ ಪಡೋದಿಲ್ಲ. ಎಲೆಕ್ಷನ್ ಹತ್ರ ಬಂತು ಅಂದ್ರೆ ಇಂಥ ಯೋಚನೆ ಮಾಡ್ತಾರೆ ಇವರು. ಅಲ್ಲಿ ಫೇಲ್ಯೂರ್ ಆದ್ರು. ಯಾಕಂತಂದ್ರೆ ಆ ಡಿಸ್ಟ್ರಿಕ್ಟ್ ಕಮಿಷನರ್, SP ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತಾಯ್ತು ಇದು ಉದ್ದೇಶಪೂರ್ವಕವಾಗಿ ನಡೀತಾ ಇರೋದು. ಅಲ್ಲೊಂದು ಹುಡುಗ ಸಾಯ್ತಾನೆ, ಪರೇಶ್ ಅಂತ, ಒಂದು ಯಂಗ್ ಹುಡುಗ. ಆಕ್ಚುಲಿ ಅವನ್ನ ಬ್ರೂಟಲೈಸ್ಡ್ ಸಾಯಿಸಿದ್ದಾರೆ, ಹಾಗೆ ಹೀಗೆ ಬಿಜೆಪಿ ಕಾರ್ಯಕರ್ತ ಅನ್ನೋವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಶೋಭಾ ಕರಂದ್ಲಾಜೆ ಅವರು. ಆ ಹುಡುಗನ ತಂದೆ ಹೇಳ್ತಾನೆ, ನೋ ಅಫಿಲಿಯೇಷನ್ ಎಟ್ ಆಲ್, ನನ್ನ ಮಗನಿಗೆ ಬಿಜೆಪಿಗೆ ಏನೂ ಸಂಬಂಧ ಇಲ್ಲ ಅಂತ. ಆಮೇಲೆ ಪೊಲೀಸ್ ಆ ಬಾಡಿ ಅಟಾಸ್ಪಿನ್ ಅಲ್ಲಿ ಹೇಳುತ್ತೆ, ಯಾರು ಬ್ರೂಟಲೈಸ್ ಮಾಡಿ ಅದನ್ನ ಮರ್ಡರ್ ಮಾಡಿದ್ದಲ್ಲ ಅಂತ. ಇವರು ಯಾವ ತರ ಹತಾಶೆಯಿಂದ, ಒಂದು ಹುಬ್ಬಳ್ಳಿ ಘಟನೆ ಇರಬಹುದು, ಒಂದು ಭಟ್ಗಳ ಘಟನೆ ಇರಬಹುದು, ನೀವು ಬಿಜೆಪಿ ಅನ್ನುವಂಥದ್ದು ಎಂಟ್ರಿ ಆದ್ಮೇಲೆ ಕಮ್ಯುನಲ್ ವೈಲೆನ್ಸ್ ಜಾಸ್ತಿ ಆಗಿದೆ. ನಾಟ್ ಅಕಾರ್ಡಿಂಗ್ ಟು ಮೀ, ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಗೌರಿ ಲಂಕೇಶ್ ಅವ್ರ ಜೊತೆ ಒಬ್ರು ಶ್ಯಾಮ್ ಸುಂದರ್ ಅಂತೇಳಿ, ಅವರ ಶಿವ್ ಸುಂದರ್ ಅಂತೇಳಿ ಅಸೋಸಿಯೇಟ್ ಅವರು, ಅವ್ರು ಇನ್ ಡೀಟೇಲ್ ಕೊಡ್ತಾ ಹೋಗ್ತಾರೆ ಯಾವ ತರ ಸೆನ್ಸಿಟಿವ್ ಮಾಡ್ತಾರೆ. ಹುಬ್ಳಿ ಒಂದು ಈದ್ಗಾ ಮೈದಾನ ಸೆನ್ಸಿಟಿವ್ನೆಸ್ ನಡೀತೆ. ನಾನು ಕೊನೆಗೆ ಆನ್ಲೈನ್ ಮಾಧ್ಯಮದ ಮೂಲಕ ಸುಮ್ಮನೆ ಇರ್ತೀನಿ. ಏನಾದ್ರೂ ಇರ್ಲಿ, ನಮ್ದು ಏನಾದ್ರೂ ವಿಷಯ ಇರ್ಲಿ, ಜನಕ್ ಬಿಟ್ಟಂತ ವಿಷಯ ಅದು ನೀವು ಹೇಳ್ದಂಗೆ ಒಂದ್ ನಿಮಿಷ ನಾನು ಕೇಳ್ತಾ ಇದ್ದೀನಿ. ಇಲ್ಲಿವರೆಗೆ ಏನ್ ಕಮ್ಯುನಲ್ ವಯೋಲೆನ್ಸ್ ಆಗಿ
ನನ್ನ ಹಿಂದೂ ಸಹೋದರರು ಮತ್ತೆ ನನ್ನ ಮುಸ್ಲಿಂ ಸಹೋದರರು ಅವ್ರಿಗೇನ್ ನೋವಾಗಿದೆ ಅಲ್ಲಿ ಯಾವುದೇ ರೀತಿಯಿಂದ ನೋವಾಗಿರ್ಬೋದು, ಪೊಲೀಸ್ ಕೇಸ್ ಆಗಿರ್ಬೋದು, ಕೇಸ್ ರಿಜಿಸ್ಟರ್ ಆಗಿರ್ಬೋದು, ಒಳಗಡೆ ಹೋಗಿ ಏನೇ ಇರು, ಯಾವ ಬಿಜೆಪಿ ಮಿನಿಸ್ಟ್ರು MLA MP ಗಳು ಕೂಡ ಅದ್ರಲ್ಲಿ ಸಿಕ್ಕಾಕೊಂಡಿಲ್ಲ, ಅವ್ರ ಸಂಬಂಧಿಕರು ಸಿಕ್ಕಾಕೊಂಡಿಲ್ಲ. ಇವ್ರಿಗೆ ಅಧಿಕಾರ ಮಾತ್ರ ಸಿಕ್ಕಿದೆ. ಸಿಕ್ಕಾಕೊಂಡಿರೋರು ಮಧ್ಯಮ ಮತ್ತು ಬಡ ನನ್ನ ಹಿಂದೂ ಸಹೋದರರು. ಅವ್ರ ತಾಯಂದ್ರ ಶಾಪ ಬಿಜೆಪಿಗೆ ಒಂದಿನ ಯಾಕೆ ಸರ್ ಕಾನೂನು ಇಲ್ವಾ? ಕಾನೂನೇ ಬ್ರೈನ್ ಪಾಯ್ಸನ್ ಮಾಡೋದು, ಅದ್ರ ಒಳಗಡೆ ಬಿಟ್ಟು ನೀವು ಮಾತಾಡ್ತಿರೋದು ಯಾವ ವಿಷಯ? ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತಿದ್ದಾರೆ. ಬಿ ಪ್ರಿಪೇರ್ಡ್ ಅಂತ ಹೇಳ್ತಾರೆ. ಮಾರಿಕಾಂಬ ಹಬ್ಬ ನಡೆಯೋದು ಸಿರ್ಸಿನಲ್ಲಿ. ಸಿದ್ದರಾಮಯ್ಯ ನಡೆಸ್ತಾ ಇರೋದು ಕಮ್ಯುನಲ್ ಬಗ್ಗೆ ಮಾತಾಡ್ತಿಲ್ಲ, ದಯವಿಟ್ಟು ಪ್ಲೀಸ್. ಕ್ರಾಂತಿ ಮೇಡಮ್ ಅವರೇ, ಇಲ್ಲಿ ಒಂದಷ್ಟು ವಿಚಾರವನ್ನು ನಾವು ನೋಡ್ತಾ ಹೋದ್ರೆ ಇಲ್ಲಿ ಏನು ಹೇಳ್ತಾರೆ ಮಹಾಗಠಬಂಧನ್ ವಿಚಾರ ಪ್ರಸ್ತಾಪ ಮಾಡಿದ್ರು. ಆ ಮಹಾಗಠಬಂಧನ್ ಇಲ್ಲಿ ವರ್ಕೌಟ್ ಆಗಿಲ್ಲ, ರೂಟ್ ಲೆವೆಲ್ ಅಲ್ಲಿ ವರ್ಕೌಟ್ ಆಗಿಲ್ಲ, ಸ್ಥಳೀಯ ಕಾರ್ಯಕರ್ತರು ಒಪ್ಕೊಂಡಿಲ್ಲ, ಅದೆಲ್ಲ ಕೂಡ ಎಗೇನ್ಸ್ಟ್ ಆಗಿದೆ. ಅದ್ರದ್ದು ಲೀಡರ್ ಯಾರು? ಮಹಾಗಠಬಂಧನ್ಗೆ ಲೀಡರ್ ಯಾರು ಹೇಳಿ? ಅವ್ರದ್ದು ಯಾರಾದ್ರೂ ಒಂದು ಅವ್ರ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅವರಿಗೆ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ನಾವು ನೋಡಿ ಮೋದಿ ಅಂತ ಹೇಳ್ತೀವಿ ಅಂತೀವಿ, ನಾವು ಹೆಮ್ಮೆಯಿಂದ ಮೋದಿ ಹೆಸರು ಹೇಳ್ತೀವಿ. ಅವ್ರು ಏನಾದ್ರು ಅವರ ಒಂದು ಪ್ರಣಾಳಿಕೆಯಲ್ಲಿ ಯಾರು ರಾಹುಲ್ ಗಾಂಧಿ ಅವರ ಫೋಟೋ ಸ್ಟ್ಯಾಂಪ್ ಸೈಜ್ ಫೋಟೋ ಯಾಕೆ ಹಾಕಿದ್ರಿ ಅಂತ ಹೇಳಿ ನಿಮ್ಮೆಲ್ಲರೂ ಗೊತ್ತಿದೆ. ನೀವೇನೆಲ್ಲ ಎಂತೆಂತ ಮಾತಾಡಿದ್ರು, ನಾನು ಆದ್ರೂ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದೆ. ಯಾಕೆ ಹೇಳಿ ಮಾತಾಡಕ್ ಅವಕಾಶ ಇರುವ ನಾವು ಮಾತಾಡಬಾರ್ದು ಅಂತ ನಾವೇನಾದ್ರು ನಿಮ್ ಮಧ್ಯದಲ್ಲಿ ಮಾತಾಡಿದ್ನ ಇಲ್ವಲ್ಲ? ನೀವು ಹೇಳಿದ್ರಿ ಮಹಾಗಠಬಂಧನ್ ಅಂತ ಹೇಳಿ. ಅವರ ಒಂದು ಪ್ರಣಾಳಿಕೆ, ಕಾಂಗ್ರೆಸ್ ನ ಪ್ರಣಾಳಿಕೆಯಲ್ಲಿ ಸೋನಿಯಾ ಗಾಂಧಿ ಅವರೇ ಕ್ವಶನ್ ಮಾಡಿದ್ರು, ಅವರ ಗೌಡ ಅವರಿಗೆ, ಅವರ ಪ್ರಮುಖರಿಗೆ, ಯಾರಿಗೂ ರಾಹುಲ್ ಗಾಂಧಿ ಅವರ ಫೋಟೋನ ಸ್ಟ್ಯಾಂಪ್ ಸೈಜ್ ಚಿಕ್ಕದಾಗಿ ಯಾಕೆ ಹಾಕಿರೋದು? ಅವರಿಗೆ ಗೊತ್ತಿದೆ ದೊಡ್ಡ ಫೋಟೋ ಹಾಕಿದ್ರೆ ರಾಹುಲ್ ಗಾಂಧಿನೇ ಬಿಂಬಿಸಿದ್ರೆ ಅಲ್ಲಿ ವೋಟ್ ಬರಲ್ಲ ಅಂತ. ಅಂತದ್ರಲ್ಲಿ ಅವರ ನಾಯಕರನ್ನೇ ಅವ್ರು ಬಿಂಬಿಸಕ್ಕೆ ಅವ್ರು ಭಯಪಡುವಾಗ ನಾವು ಮೋದಿ ಅಂತ ಹೇಳಿದ್ರೆ ಇನ್ಯಾರ ಹೆಸರಲ್ಲಿ ಕೇಳಿ ನಾವು ಓಟ್ ಹೇಳ್ಬೇಕು? ನೀವಾಗ ರಾಹುಲ್ ಗಾಂಧಿ ಹೆಸರಲ್ಲಿ ಓಟ್ ಕೇಳ್ತಾ ಇದ್ದೀರಾ? ಯಾಕೆ ಕೇಳ್ತಾ ಇಲ್ಲ? ಯಾಕೆ ಅವರನ್ನೇ ಯಾರೋ ಪ್ರೈಮ್ ಮಿನಿಸ್ಟರ್ ಬಿಂಬಿಸಿದ್ರೆ ಬರೋ ಓಟ್ ಬರಲ್ಲ ಅಂತ ಗೊತ್ತಾಗೋಗಿದೆ ನಿಮ್ಗೆ. ಅದಕ್ಕೆ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನ್ ಹೇಳ್ತೀನಿ ಅಂದ್ರೆ, ಇಡೀ ಅವ್ರ ರಾಹುಲ್ ಅವರು ಪ್ರತಿ ಎಲ್ಲೇ ಹೋದ್ರು ರಾಹುಲ್ ಗಾಂಧಿ ಅವರಿಗೆ ವಿರೋಧ ಇರೋದು ಅಥವಾ ಅವ್ರು ಮಾತಾಡ್ತಾ ಇರೋದು ಮೋದಿ ಅವರ ಬಗ್ಗೆ, ಬಿಜೆಪಿ ಬಗ್ಗೆ. ದಕ್ಷಿಣ ಭಾರತದಲ್ಲಿ ಬಿಜೆಪಿ ಇದೆ ಅಥವಾ ಉತ್ತರ ಭಾರತದಲ್ಲಿ ಉತ್ತರ ಕನ್ನಡ ಎಲ್ಲಾದ್ರೂ ಅವ್ರಿಗೆ ನಿಂತ್ಕೊಳ್ಳುವಂತ ಒಂದು ಧೈರ್ಯ ಇದೆಯಾ? ಎಲ್ಲೂ ಬಿಜೆಪಿ ಇಲ್ಲ ಅಂತ ಹೇಳಿ ವಯನಾಡ್ಗೆ ಹೋಗಿ ಅದು ಅವ್ರದೊಂದು ಕೈ ಒಂದು ಚಿಹ್ನೆಯನ್ನು ಅಥವಾ ಒಂದು ಬಾವುಟನ್ನು ಇಟ್ಕೊಳ್ಳೋಷ್ಟು ಧೈರ್ಯ ಇಲ್ಲ. ಯಾವ್ದು ಬೇರೆ ಒಂದು ಪಂಥದ ಒಂದು ಲೀಗ್ ಅವ್ರದ್ದು ಒಂದು ಬಾವುಟನ ಇಟ್ಕೊಂಡ್ಬಿಟ್ಟು ಜೈಕಾರ ಹಾಕೊಂಡು ಆ ವಯನಾಡಲ್ಲಿ ಹೋಗಿ ನಾಮಪತ್ರ ಸಲ್ಲಿಸ್ತಾರೆ ಅಂದ್ರೆ ಭಯ ಇಲ್ಲದೆ ಇನ್ನೇನ್ರಿ? ನಮ್ ದಕ್ಷಿಣ ಭಾರತದಲ್ಲಿ ಎಲ್ಲೂ ಜಾಗ ಇಲ್ವಾ ಅವರಿಗೆ? ಯಾಕೆ ಇಲ್ಲಿ ಬ್ಯಾಂಗ್ಳೂರಲ್ಲೇ ನಿಲ್ಲಿಸಬಹುದಿತ್ತಲ್ಲ? ಇಲ್ಲ ಇಲ್ಲ ಉತ್ತರ ಕನ್ನಡ ಪಕ್ಷವನ್ನ ಬಲವರ್ಧನೆ ಮಾಡಬೇಕು. ನಿಂತ ಅದ್ರ ಬಗ್ಗೆ ಮಾತಾಡ್ತೀನಿ, ಬ್ರೇಕ್ ತಗೊಳ್ತೀನಿ ಪ್ಲೀಸ್. ಸೂರ್ಯಮುಕುಂದ್ರ ನಿಮ್ ಜೊತೆ ಮಾತನಾಡ್ತೀನಿ. ಖಂಡಿತವಾಗ್ಲೂ ಕೂಡ ಬಹಳಷ್ಟು ಚರ್ಚೆ ಮಾಡೋದು ಬಾಕಿ ಇದೆ. ಸದ್ಯಕ್ಕೆ ಚುನಾವಣೆ ಹೇಗಾಯ್ತು ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ, ಯಾರ್ಯಾರು ಏನೇನು ಅನ್ನೋದ್ರ ಕುರಿತಾಗಿ ಮಾತಾಡಿದ್ವಿ. ಸೂರ್ಯಮುಕುಂದ್ರಾಜ್ ಅವರೇ, ಮೇಡಮ್ ಹೇಳ್ತಾ ಇದ್ರು ಮೈತ್ರಿ ಬಿಜೆಪಿ ಹೊರಾಗಿದೆ ಅಂತೇಳಿ ಹೇಳ್ತಾ ಇದ್ರು, ನಿಜನಾ? ಇಲ್ಲ, ಮೈತ್ರಿ ಬಿಜೆಪಿಗೆ ಆಕ್ಚುಲಿ ನೈಟ್ ಮೇರ್ ಆಗಿದೆ. ಅವ್ರಿಗೆ ರಾತ್ರಿ ದುಸ್ವಪ್ನ ಇದ್ರಾಗಿದೆಯಲ್ಲ, ಆ ರೀತಿಯಾದಂತ ಒಂದು ದುಸ್ವಪ್ನ ಅವ್ರನ್ನ ಕಾಡ್ತಾ ಇದೆ. ಎಲ್ಲೋ ಅವ್ರಿಗೆ ನೋಡಿ, ಇವತ್ತಿಗೂ ಕೂಡ ಮಂಡ್ಯ, ತುಮಕೂರು, ಹಾಸನ ಇಲ್ಲೆಲ್ಲ ನೇರವಾಗಿ ಫೈಟ್ ಇರುವಂತದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿ JDS ಕಾರ್ಯಕರ್ತರು ನಡುವೆ. ಯಾರು ಕೂಡ ಅಲ್ಲಿ ಇನ್ನೂ ಆ ಚುನಾವಣೋತ್ತರ ಏನು ವಿಧಾನಸಭಾ ಚುನಾವಣೆನಲ್ಲಿ ನಾವೇನಾದ್ರು ಮೈತ್ರಿ ಮಾಡ್ಕೊಂಡಿದ್ರೆ ಆ ರೀತಿಯಾದಂತ ಗೊಂದಲಗಳು ಉದ್ಭವ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು ಈ ಚುನಾವಣೆ ನಡೀತಾ ಇರೋದು ಒಂದು ಒಟ್ಟಿಗೆ ಮೈತ್ರಿಕೂಟದ ಮುಖಾಂತರ ಹೋಗ್ತಾ ಇದೀವಿ. ಇಲ್ಲಿ ಮಾತ್ರ ಒಂದೆರಡು ಕಡೆ ಏನೋ ಅಲ್ಲಿರುವಂತ ಕಾರ್ಯಕರ್ತರೆ ಅಸಮಾಧಾನ ವ್ಯಕ್ತಪಡಿಸಿರ್ಬೋದೇ ಹೊರತು ಬೇರೆ ಯಾವುದೇ ರೀತಿಯಿಂದ ಬಿಜೆಪಿನವ್ರಿಗೆ ಲಾಭ ಆಗೋದಿಲ್ಲ. ಹಂಗೇನಾದ್ರು ಲಾಭ ಆಗಂಗಿದ್ರೆ ಯಾಕೆ ಬೆಂಗಳೂರು ಉತ್ತರದಲ್ಲಿ ಗೊಂದಲ ಇಲ್ಲ, ಬೆಂಗಳೂರು ದಕ್ಷಿಣದಲ್ಲಿ ಯಾಕೆ ಗೊಂದಲ ಇಲ್ಲ, ಬೆಂಗಳೂರು ಸೆಂಟ್ರಲ್ ಅಲ್ಲಿ ಯಾಕೆ ಗೊಂದಲ ಇಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಗೊಂದಲ ಇಲ್ಲ, ಬೇರೆ ಕಡೆ ಯಾಕೆ ಗೊಂದಲ ಇಲ್ಲ? ನಾನು ನಿನ್ನೆ ಯಾವ್ದೋ ಒಂದು ನ್ಯೂಸ್ ಐಟಮ್ ನೋಡ್ತಾ ಇದ್ದೆ. ಒಬ್ರು ವಯಸ್ಸಾದಂತ ವ್ಯಕ್ತಿ ಇದಕ್ಕೆ ಬೂತ್ಗೆ ಹೋಗ್ಬಿಟ್ಟು ಅಲ್ಲಿ ಕಾಂಗ್ರೆಸ್ ಸಿಂಬಲ್ ಇಲ್ಲ ಅಂತ ಹೇಳಿ ವಾಪಸ್ ಬಂದ್ರಂತೆ. ಅಂದ್ರೆ ಇವತ್ತಿಗೂ ಎಷ್ಟೋ ಜನ ಇಂದಿರಾ ಗಾಂಧಿ ಅವ್ರು ಕೊಟ್ಟಂತ ಒಂದು ಯೋಜನೆಗಳಿಂದ ಯಾರು ಮರ್ತಿಲ್ಲ. ಕಾಂಗ್ರೆಸ್ ಮೇಲಿರುವಂತ ಜನರ ಮೇಲಿರೋ ಒಂದೇನು ಗೌರವ ಮತ್ತೆ ಆದರ ಭಾವ ಇದೆಯಲ್ಲ, ಇವತ್ತಿಗೂ ಹೋಗಿಲ್ಲ. ಸೊ ಆ ಒಂದು ಸಿಂಬಲ್ಗಳಿಗೆ ಯಾವತ್ತೂ ಕೂಡ ಯಾರು ಈ ಸಿಂಬಲ್ ಓಟ್ JDS ಕಾರ್ಯಕರ್ತರು ಹಂಗೆ ಇದಾರೆ. ಇವತ್ತಿಗೂ JDS ವೋಟರ್ಸ್. ಹಾಗಾದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಯಾಕೆ ಸರ್ ಸೋಲ್ಬೇಕಾಯ್ತು ಆಡಳಿತ ಪಕ್ಷ?
ಯಾವ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಸೋತಿದ್ವಿ? ಈ ಮೊನ್ನೆ ಇದ್ರಲ್ಲಿ 120 80ಕ್ಕೆ ಯಾಕೆ ಸರ್ 80ಕ್ಕೆ ಯಾಕೆ ಉಳಿದ್ರಿ? ಬಂತು? ಘಟಾನುಘಟಿಗಳು ಈಗ ಮಿನಿಸ್ಟರ್ ಮನೆಗೆ ಹೋದ್ರಲ್ಲ. ಚುನಾವಣೆಯಲ್ಲಿ ಬೇರೆ ಬೇರೆ ಫ್ಯಾಕ್ಟರಿಗಳು ವರ್ಕ್ ಆಗಿರುತ್ತೆ. JDS-ಗೂ ಒಂದು ಅವಕಾಶ ಕೊಡಬೇಕು ಅಂತ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಓಟ್ಗಳು ಕನ್ಸಾಲಿಡೇಟ್ ಆಯ್ತು. ಮಂಡ್ಯದಲ್ಲಿ ಅಲ್ಲ JDS 37 ಬಂದಿದೆ, ಕಳೆದ ಬಾರಿಗಿಂತ ಈಗ ನೋಡಿ ನಮ್ಗೆ ಮಂಡ್ಯದಲ್ಲಿ 7 ಸೀಟು JDS ಬಂದಿದೆ, ಸ್ವೀಪ್ ಆಯ್ತು. ಸ್ವೀಪ್ ಆಗಿದೆ. ಸೊ ಹಾಸನಲ್ಲಿ 1 ಸೀಟ್ ಮಾತ್ರ ಬಿಜೆಪಿ ಆ ತರದೇನೋ ಇದಾಗಿದೆ. ಸೊ ಹಂಗೆ ಏನಾಗುತ್ತೆ, ಇಡೀ ನಾರ್ತ್ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಿಜೆಪಿನವ್ರು ಮಾಡಿದಂತ ಅಪಪ್ರಚಾರ, ಏನ್ ಧಾರ್ಮಿಕ ವಿಚಾರಗಳನ್ನ, ಮತೀಯ ಭಾವನೆಗಳನ್ನ ಕೆರಳಿಸುವಂತದ್ದು. ಮತ್ತು ಕಳೆದ ಬಾರಿ 2013ರಲ್ಲಿ ಇವ್ರೇನ್ ದಕ್ಷಿಣ ಕನ್ನಡ ನಮ್ಮ ಭದ್ರಕೋಟೆ ಅಂತ ಹೇಳ್ತಾರಲ್ಲ, ಆ ಭದ್ರಕೋಟೆಯಲ್ಲಿ ಕೂಡ ಕಾಂಗ್ರೆಸ್ ಹೆಚ್ಚು ಸಾಧನೆಯನ್ನ ಮಾಡಿತ್ತು. ಆದ್ರೆ ಈ ಬಾರಿ ಕೆಲವು ಇವರು ಆಗ್ಲೇ ಹೇಳ್ದಂಗೆ ಪರೇಶ್ ಮೇಸ್ತಾ ಅನೇಕ ಧಾರ್ಮಿಕ ಪ್ರಚೋದನಕಾರಿ ಸಾವುಗಳನ್ನ ಇವರು ಚುನಾವಣೆ ಲಾಭಕ್ಕೋಸ್ಕರ ಬಳಸ್ಕೊಂಡು ಜನರು ಇದನ್ನ ಭಾವನೆಗಳನ್ನ ಕೆರಳಿಸಿದ್ರು ಅಷ್ಟೇ ಹೊರತು ಏನ್ ಕಂಪ್ಲೀಟ್ ಆಗಿ ಬಿಜೆಪಿಗೆ ಮೆಜಾರಿಟಿ ಬಂದಿಲ್ಲ. ಹಂಗೇನಾದ್ರು ಕಂಪ್ಲೀಟ್ ಆಗಿ ಜನಾಭಿಪ್ರಾಯ ಬಿಜೆಪಿ ಕಡೆ ಹೋಗಿತ್ತು ಅಂತ ಹೇಳಿದಿದ್ರೆ 120 ಸೀಟ್ ಕೊಡ್ತಾ ಇದ್ರು, 104 ಕೊಟ್ಟಿದ್ದಾರೆ. ಸರ್ 40ರಿಂದ 104 ಬಂದಿಲ್ವಾ? ಜನಾದೇಶ ನಮ್ಗೆ ಕೊಟ್ಟಿಲ್ವಾ? ಜನಾದೇಶ 104 ಅಲ್ಲ, ಅಷ್ಟೊಂದು ಭಾಗ್ಯಗಳು ಕೊಟ್ಟರು ಅಲ್ಲ ನಿಮ್ಗೆ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆದ ಅಲ್ಲ ನಿಮ್ಗೆ ಸಿದ್ದರಾಮಯ್ಯ ಸಂವಿಧಾನದ ಬಗ್ಗೆ 120ರಿಂದ 80ಕ್ಕೆ ಯಾಕೆ ಸರ್ ಅಲ್ಲ ಈಗ ಇಳಿದ್ರು? ಸಂವಿಧಾನದ ಯಾಕೆ ಬಗ್ಗೆ ಇಳಿದ್ರು? ಸಂವಿಧಾನದ ಇನ್ನೂ ಜನ ಬಗ್ಗೆ ಇನ್ನೂ ನಿಮ್ಗೆ ಗೊತ್ತಾಗಿಲ್ಲ ಮಾಹಿತಿ ಇಲ್ಲ, ನನಗೆ. ಇನ್ನೂ ರಾಜೇಶ್ ಜನ ದಾಸ್ ಬಗ್ಗೆ ಮಾಹಿತಿ ನೋಡಿ, ಇಲ್ಲ. ಕರ್ನಾಟಕದ ಜನ ರಾಜೇಶ್ ದಾಸ್ ಅವರೇ, ಜನಾದೇಶ ಅಲ್ಲ. ಅದೇ ಮಾತನ್ನ ನಿಮ್ ಕೇಳೋದಾದ್ರೆ ಈ ಮೈತ್ರಿಯಿಂದ ಬಿಜೆಪಿ ಹೊರವಾಗ್ತಿದೆ ಅನ್ನೋ ಮಾತನ್ನು ಕೇಳಿದ್ರೆ ನೀವ್ ಹೇಗೆ ವಿಶ್ಲೇಷಿಸ್ತೀರಿ? ಸಾಧ್ವಿ ಪ್ರಜ್ಞಾ ಅವ್ರು ಹೇಳಿದ್ರು ನನ್ನ ಶಾಪಣೆ ಹೇಮಂತ್ ಕರ್ಕರೆ ಅವರು ಸರ್ ಪ್ಲೀಸ್ ಅದು ಕನೆಕ್ಟ್ ಮಾಡ್ತೀನಿ ಸರ್, ಸರ್, ಸ್ವಲ್ಪ ವಿಷಯ ತಾಳ್ಮೆ ಅಂತ ಇರ್ಲಿ. ಮಾಡ್ತಾ ಕೇಳುವಂತ ಪ್ರಶ್ನೆ ಏನು? ಒಂದ್ ಕಡೆ ವರ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಮಾಡ್ತಾರೆ. ಶಾಪ ಅಂತ ಹೇಳ್ತಾರೆ. ನಾನ್ ಕೇಳ್ತಾ ಇರೋದೇನ್ ಗೊತ್ತಾ, ಒಂದ್ ಕಡೆ ಶಾಪ ಅಂತ ಇವರೇ ಮಾತಾಡ್ತಾರೆ ಬಿಜೆಪಿ ಲೀಡರ್ಸ್, ನಾನಲ್ಲ. ಇನ್ನೊಂದ್ ಕಡೆ ನಮ್ಗೆ ವರವಾಗಿದೆ. ನಿಮ್ಗೆ ಎಲ್ಲಿ ಶಾಪವಾಗಿದೆ, ಎಲ್ಲಿ ವರವಾಗಿದೆ, ನಿಮ್ ಸ್ಟ್ಯಾಂಡ್ ಯಾವ್ದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ನಿಮ್ಗೆ ವರ ಆಗ್ಬಿಡ್ತೈತಿ, ಎಲ್ಲೆಲ್ಲಿ ನಿಮ್ಗೆ ಅನುಕೂಲ ಇರೋಲ್ಲ ಶಾಪ ಆಗ್ಬಿಡ್ತಾ, ಹಂಗೆಲ್ಲ ಇರಲ್ಲ. ಚುನಾವಣೆ ಅಂದ್ರೆ ಮತದಾರ ತೆಗೆದುಕೊಳ್ತಕ್ಕಂತ ಒಂದು ಫೈನಲ್ ನಿರ್ಧಾರ ಏನಿದೆ ನೋಡಿ, ಒಂದು ಪಕ್ಷವನ್ನ ಅಥವಾ 2 ಪಕ್ಷವನ್ನ ಅಧಿಕಾರಕ್ಕೆ ತರುವಂತ ಮನಸ್ಸು ಮಾಡೋನು ಯಾರು? ಮತದಾರ. ನಿಮಗೆ 104 ಕೊಟ್ಟಿದ್ದಾನೆ ಮತದಾರ, ನಾವು ಒಪ್ಪಿಕೊಂಡಿದೀವಿ. ನಿಮಗೆ 1,17,00,000 ಮತವನ್ನು ಕೊಟ್ಟಿದ್ದಾನೆ. ಆದ್ರೆ ನೀವು ಈ ಸತ್ಯವನ್ನು ಯಾಕೆ ಒಪ್ಕೊಳ್ತಾ ಇಲ್ಲ? 1,39,00,000 ಮತವನ್ನ JDS ಕಾಂಗ್ರೆಸ್ಗೆ ಕೊಟ್ಟಿದ್ದಾರೆ, 118 ಸೀಟು ಕೊಟ್ಟಿದ್ದಾರೆ ಅವರಿಗೆ ಮತದಾರ. ನಮ್ಮನ್ನ ಅಪೋಸಿಷನ್ ಅಲ್ಲಿ ಯಾಕೆ ಇರೋದಕ್ಕೆ ಮಾಡಿದ್ದಾರೆ ಅಂದ್ರೆ ಇನ್ನೊಂದ್ಸಾರಿ ಟೆಸ್ಟ್ ಮಾಡ್ತಾರೆ. 5 ವರ್ಷ ನಾವು ಅಪೋಸಿಷನ್ ನಲ್ಲಿ ಇದ್ವಲ್ಲ, 40 ಸೀಟ್ ಇಟ್ಕೊಂಡು 5 ವರ್ಷ ಅಪೋಸಿಷನ್ ಅಲ್ಲಿ ಇದ್ವಿ. ನಮ್ಮನ್ನ ಟೆಸ್ಟ್ ಮಾಡಿದ್ರು, ನಮ್ಗೆ ಬರೀ 104ಕ್ಕೆ ತಂದು ನಿಲ್ಲಿಸಿದಾರೆ ಅಂದ್ರೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಾವು ವಿರೋಧ ಪಕ್ಷದವರಾಗಿ ಇನ್ನೂ ಕೆಲಸ ಮಾಡಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋದ್ ಬಿಟ್ಟು ಅವ್ರು ಹಂಗಂತೆ, ಅವರು ಸಿದ್ದರಾಮಯ್ಯ ಅವ್ರು ಹಿಂಗಂದ್ರಂತೆ, DKC ಅವರು ಹಿಂಗಂದ್ರಂತೆ, ಅವ್ರು ಹಿಟ್ಲರು ಆಯ್ತು. ಬೇರೆ ಪಕ್ಷದವ್ರು ಹಿಟ್ಲರ್ ಆದ್ರೆ ಉತ್ತರ ಕೊಟ್ಟಿಲ್ಲ ನೀವು. ಉತ್ತರ ಎಲ್ಲಿದೆ ಸರ್? ನಾವು ಸ್ಟ್ರಾಂಗ್ ಆಗಿದ್ದೀವಿ. ಅವ್ರು ನಮ್ಮನ್ನ ಎಷ್ಟು ಕಮೆಂಟ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ದ ಮೋರ್ ವಿ ಆರ್ ಕ್ರಿಟಿಸೈಸ್ಡ್ ದ ಮೋರ್ ಬಾಂಡಿಂಗ್ ನಮ್ಮಲ್ಲಿ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಸತ್ಯ ಗೊತ್ತಾಯ್ತು, ಏನು ಸಂದೇಶ ಹೋಗ್ತಾ ಇದೆ ಗೊತ್ತಾ? ದಕ್ಷಿಣ ಭಾರತದಲ್ಲಿ 2 ಸೆಕ್ಯುಲರ್ ಪಾರ್ಟಿಗಳು ಪೊಲ್ಯೂಷನ್ ಮಾಡ್ಕೊಳ್ಳೋದ್ರಿಂದ, ಹೊಂದಾಣಿಕೆ ಆಗೋದ್ರಿಂದ ಬಿಜೆಪಿ ಹೆಂಗ ಮಕ್ಕಾಡೆ ಮಲಗಿಸ್ತಾವು, ಹಂಗ ಇಡೀ ಭಾರತದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಎಲ್ಲಾರು ಡಿಸಿಷನ್ ತಗೊಂಡ್ಬಿಟ್ರು. ಅದಕ್ಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಹೆಂಗ್ ಬಂದಿದೆ ಬಿಜೆಪಿ ಗತಿ, ನೆಕ್ಸ್ಟ್ ಮೋದಿ ಅವರ ನೇತೃತ್ವ, ಅಮಿತ್ ಶಾ ಅವರು ಚಾಣಕ್ಯ ಯಾರು ಟೈಟ್ಲ್ ಕೊಟ್ಟರು, ಚಾಣಕ್ಯ ಅಂತ ಗೊತ್ತಿಲ್ಲ, ತಾವೇ ಬರ್ಕೊಂಡ್ಬಿಟ್ರು. ಅವರು ಚೌಕಿದಾರ ಅಂತ ತಾವೇ ಬರ್ಕೊಂಡ್ಬಿಟ್ರು, ಯಾರು ಕೊಟ್ಟೆ ಇಲ್ಲ. ನಾವೇ ಟೈಟ್ಲ್ ತಗೊಂಡ್ಬಿಡೋದು ಪುಗ್ಸಟೆ, ಟೈಟ್ಲ್ ಇದ್ರೆ ಅವ್ರಿಗೆ ಬಿಡೋದಲ್ಲ. ಕೊನೆಗೆ ಒಂದ್ ಮಾತು ಹೇಳ್ತೀನಿ ಕೇಳಿ, ದೇಶದಲ್ಲಿ ಕೆಟ್ಟ ಮಾರ್ಗದ ಮೂಲಕ ಅಧಿಕಾರನ ಪಡಿಬಹುದು, 1 ಟೈಮ್ 2 ಟೈಮ್ ಅಷ್ಟೇ. ಮತದಾರನ ತಾಳ್ಮೆ, ಮತದಾರನ 6th ಸೆನ್ಸ್ ಅನ್ನ, ಮತದಾರನ ಪ್ರಚೋದನೆ ಮಾಡೋದಿದೆಯಲ್ಲ, ಲಾಂಗ್ ಲಾಸ್ಟಿಂಗ್ ಅಲ್ಲ ಇದು. ಟೈಮಿಂಗ್ ಗೊತ್ತಾಯ್ತು ಅಂತಂದ್ರೆ ಗೊತ್ತು ನಿಮ್ ಮನೆ ಬರ ಅಂತಾರೆ. ಈಗ ನಮ್ಮ ಕಾಂಗ್ರೆಸ್ ಇವರು 39% ನಮ್ಮ ಕರ್ನಾಟಕದಲ್ಲಿ ಮತದಾರ ಏನ್ ಮಾಡ್ತಾ ಇದ್ದಾನೆ, ಈ ಸುಳ್ಳುಗಳನ್ನ ನಾವು ನಂಬ್ತಾ ಕುತ್ಕೊಂಡ್ಬಿಟ್ರೆ 5 ವರ್ಷ ಏನ್ ಅನುಭವಿಸಿದ್ವಿ ನೋಡಿ ಮೋದಿ ಅವರ ಸರ್ಕಾರದಿಂದ, ಮತ್ತೆ ಇದು ಆಗುತ್ತೆ. ಈ 39 ಏನಿದೆ ನೆಕ್ಸ್ಟ್ 59 ಆದಾಗ ಅವ್ರ ಸರ್ಕಾರ ಹೋಗ್ಲೇಬೇಕು, ಬೇರೆ ಸರ್ಕಾರ ಬರಲೇಬೇಕು. ಯಾರು ಮೇಡಮ್ ಅವ್ರು ಹೇಳಿದ್ರು ಬೆಂಗಳೂರಿನಲ್ಲಿ ಎಲ್ಲೂ ಕೂಡ ನೀವು ಹೇಳಿದಾಗೆ ವರವಾಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ರಿ ಮೈತ್ರಿ. ಬೆಂಗಳೂರಿನಲ್ಲೂ ಎಲ್ಲೂ ಕೂಡ ಆಗಿಲ್ಲ, ಜೊತೆಯಾಗಿ ಕಾರ್ಯಕರ್ತರು ಪ್ರಚಾರಕ್ಕೆ ಹೋಗಿದ್ರು, ಎಲ್ಲ ಇದ್ ಮಾಡಿದ್ರು. ಯಾಕೆ ಮೈತ್ರಿಯಿಂದ ಲಾಭ ಆಗೋದಿದ್ರೆ ಬೆಂಗಳೂರಿನಲ್ಲೇ ಆಗ್ಬೇಕಿತ್ತಲ್ವಾ ಅನ್ನೋದು. JDS ಇದ್ದಿರೋದು ಓನ್ಲಿ HMT ಅಲ್ಲಿ ಮಾತ್ರ.
ಹಾಸನ, ಮಂಡ್ಯ, ಮೈಸೂರು, ತುಮಕೂರು ಬಿಟ್ರೆ ಬ್ಯಾಂಗ್ಳೂರಲ್ಲಿ ಜೆಡಿಎಸ್ ಎಷ್ಟು ಸೀಟ್ ಇತ್ತು ಹೇಳಿ? ಈಗ ನೀವು ಬ್ಯಾಂಗ್ಳೂರ್ ಸೆಂಟ್ರಲ್ ಅಲ್ಲಿ ಜೆಡಿಎಸ್ ಎಷ್ಟಿತ್ತು, ಅಥವಾ ಬ್ಯಾಂಗ್ಳೂರ್ ಸೌತ್ ಅಲ್ಲಿ ಎಷ್ಟಿತ್ತು, ಬ್ಯಾಂಗ್ಳೂರ್ ಉತ್ತರದಲ್ಲಿ ಇವ್ರು ಹೇಳ್ತಾರೆ ಬ್ಯಾಂಗ್ಳೂರ್ ಸೌತ್ ಸೆಂಟ್ರಲ್ ದೇವೇಗೌಡರು ಹುಟ್ಟಿ ಬೆಳೆದಿರುವಂತಹ ಊರು ತುಮಕೂರಲ್ಲೇ ನಾವು ಪ್ರೀತಮ್ ಗೌಡ ನಾವು ವಿನ್ ಆಗಿಲ್ವಾ? ಹಾಸನದಲ್ಲಿ ವಿನ್ ಆಗಿಲ್ವಾ? ಜ್ಯೋತಿ ಗಣೇಶ್ ವಿನ್ ಆಗಿಲ್ವಾ? ನಾವು ಹೇಳಿದ್ದು ಹಾಸನ ಇರ್ಬೋದು, ಅದು ಹಾಸನ ಅಥವಾ ಎರಡು ನಾವು ಓಪನ್ ನಾಲ್ಕು ಸೀಟ್ ಗೆಲ್ಲಿಸ್ಕೊಂಡಿದ್ರು ಹಾಸನಲ್ಲಿ ಬಿಜೆಪಿ. ನಿಮ್ಗೆ ಮಾಹಿತಿ ಕೊಡ್ತೇವೆ ತುಂಬಾ ಇತಿಹಾಸದಲ್ಲಿ ಹೊರಗಡೆ ಹೋಯ್ತು. ನಾಲ್ಕು ಸೀಟ್ ಇತ್ತು ಹಾಸನ ಜಿಲ್ಲೆಯಲ್ಲಿ. ದೇವೇಗೌಡರು ಹುಟ್ಟೂರಿನಲ್ಲಿ ಬಿಜೆಪಿ ಗೆದ್ದಿದೆ ನೋಡಿ. ಅವು ನಿಮ್ಮ ಭದ್ರಕೋಟೆಯಲ್ಲಿ ನೀವು ಇಷ್ಟು ದಿನ ಏನ್ ತಿಳ್ಕೊಂಡಿದ್ರಿ? ಹಾಸನ, ಮಂಡ್ಯ ನಿಮ್ಗೆ ಪೋಡಿ ಮಾಡ್ಕೊಂಡಂಗೆ ಇಟ್ಕೊಂಡಿದ್ರಲ್ಲ, ಆತರ ಅಲ್ಲ. ಇವಾಗ ಗೊತ್ತಾಗುತ್ತೆ ಹಾಸನ ಏನು, ಮಂಡ್ಯ ಏನು, ಬೆಂಗಳೂರು ಏನು ಅಂತ ಶಾಪಿಂಗ್ ಗೊತ್ತಾಗುತ್ತೆ. ಒಂದು ಎರಡನೇದು ಬ್ಯಾಂಗ್ಳೂರಲ್ಲಿ ನಾವೆಲ್ಲ ಏನು ತೊಂದರೆ ಇಲ್ಲ. ಎಲ್ಲಿದ್ದಾರೆ ಎಲ್ಲಿದ್ದಾರೆ ನಮ್ದು ಕನ್ಫ್ಯೂಸ್. ಯಾವ ಶಿವಮೊಗ್ಗವನ್ನ ನಿಮ್ಮ ಸ್ಟ್ರಾಂಗ್ ಹೋಲ್ಡ್ ಬೆಸ್ಟ್ ಅದೇ ಶಿವಮೊಗ್ಗದಲ್ಲಿ ಶಾರದಾಪುರ ನಾಯಕರಾಗಿರ್ಬೋದು, ಮಧು ಬಂಗಾರಪ್ಪ ಆಗಿರ್ಬೋದು, ಅಪ್ಪಾಜಿ ಗೌಡ ಆಗಿರ್ಬೋದು, ಸಂಗಮೇಶ್ವರ ಆಗಿರ್ಬೋದು, ಯಾವ ಪಕ್ಷದವರು ಇವರು? ಜೆಡಿಎಸ್ ಕಾಂಗ್ರೆಸ್ನವ್ರಲ್ವಾ? ನೀವು ಹೇಳ್ಕೊತಾ ಇದ್ರಿ ನಾವು ಫುಲ್ ನಾವೇ ಅಂತ ಹೇಳ್ತೀವಿ. ಪಕ್ಕ ಶಿವಮೊಗ್ಗ ಸಿಟಿ ಪಕ್ಕ ಕಡೆ ಗ್ರಾಮೀಣದಲ್ಲಿ ಗೆದ್ದಿರೋದು ಶಾರದಾಪುರ ನಾಯಕ್. ಒಂದು ಹೇಳಿದ್ರಿ ನೀವು, ಒಂದು ಮಾತು ಇಲ್ಲಿ ಹೇಳಕ್ಕೆ ಸ್ಪಷ್ಟಪಡಿಸ್ತೀನಿ. ನಮ್ದು 17 ಸಂಸದರು ಯಾರಿದ್ರು, ಅದ್ರ ಜೊತೆಗೆ ಇನ್ನೊಂದು 5 ಕಡೆ ಎಲ್ಲಿ ಅಂತ ಬೇಕಾದ್ರೆ ಹೆಸರು ಬೇಕಾದ್ರೆ ಹೇಳ್ತೀನಿ, ಇನ್ನೊಂದು 5 ಕಡೆ ಅಡಿಷನಲ್ ಆಗಿ ನಾವು ವಿನ್ ಆಗೇ ಆಗ್ತೀವಿ. 22 ಸೀಟ್ ಬರೋದಕ್ಕೆ ಸಂಶಯ ಇಲ್ಲ. 17 ಸೀಟ್ ಅಲ್ಲಿ ಯಾವ್ದಾದ್ರು ಒಂದು ನಿಮ್ದು ಆಗುತ್ತೆ ಹೇಳಿ ನೀವು. ನಮ್ದು 17 ಓಪನ್ ಚಾಲೆಂಜ್ 17 ಸಂಸದರ ಜೊತೆ 5 ಸಂಸದ ನಮ್ಗೆ ಆಡ್ ಆಗುತ್ತೆ. 8 ಮೇಲ್ಗಡೆ 7 ಇದೆ ಅಲ್ಲ, 17ರಲ್ಲಿ 7 ಉಳಿಸ್ಕೊಂಡ್ರೆ ಅದು ಯಾರ ಮುಖ ಗೊತ್ತಾ? ಮೋದಿ ಅವರು ನಿಮ್ಗೆ ಹೋಗ್ಬಿಡ್ತೀರಾ? ನೋಡಿ, ಅವ್ರು ಮಾತಾಡಕ್ ಅವಕಾಶ ಕೊಟ್ಟಿರ್ತಾನೆ. ಯಡಿಯೂರಪ್ಪನವ್ರು ಗೆದ್ದಿದ್ದು 3,70,000 ಮತಗಳ ಅಂತರದಿಂದ, ಅವ್ರ ಮಗ ಗೆದ್ದಿದ್ದು 48,000 ಮತಗಳ ಅಂತರದಿಂದ. ನೆಕ್ಸ್ಟ್ ಚುನಾವಣೆಗೆ ಅದೇ 48,000 ರಿವರ್ಸ್ ಆಗಿ ಮಧು ಬಂಗಾರಪ್ಪ ಅವ್ರಿಗೆ ಬರುತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಕಂಬೈನ್ಡ್ ವೋಟ್ಸ್ ಯಾವ್ದು ಕಾಂಗ್ರೆಸ್ ಅಲ್ಲಿ ಪ್ರಾಬ್ಲಮ್ ಇಲ್ಲ. ನೀವು ಎಲ್ಲೆಲ್ಲ ಅಲಿಗೇಷನ್ ಮಾಡ್ತಾ ಇದ್ರಿ ನಮ್ದು ಆ ಮಂಡ್ಯದಲ್ಲಿ ಸರಿ ಇಲ್ಲ ಅಂತ. ಓಕೆ, ಶಿವಮೊಗ್ಗ ಮಾತಾಡ್ತೀರಾ ನೀವು ಸರಿ ಇಲ್ಲ ಅಂತ? ನಮ್ದು ಮಾತಾಡ್ತೀವಿ ಸರ್. ಫೈಟ್ ಕೊಡ್ಬೋದು. ತಪ್ಸಕ್ ಸಾಧ್ಯ ಇಲ್ಲ. ಖಂಡಿತ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ನೀವು ಒಂದ್ ಕಾಲದಲ್ಲಿ 2 ಸೀಟ್ ಶಿವಮೊಗ್ಗನ ಎಷ್ಟು ವೇಗವಾಗಿ ಯಾವ ತರ ಅದನ್ನ ಇಂಪ್ರೂವ್ ಮಾಡಿದ್ರು ಶಿವಮೊಗ್ಗದ ಜನತೆ ಗೊತ್ತಿದೆ. ಶಿವಮೊಗ್ಗದ ಜನತೆಗೆ ಜನ ನಾನು ಹೇಳಿದ್ದು ವಿನ್ 5 ಓಟ್ ವಿನ್ ಆದ್ರೂ ವಿನ್ನೆ, 10 ಓಟ್ ವಿನ್ ಆದ್ರೂ ವಿನ್ನೆ. ನಾನು ಹೇಳ್ತಾ ಇರೋದು 22 ಸೀಟ್ ಬರುತ್ತೆ ಅಂತ. ನಾವು 2 ಲಕ್ಷದಲ್ಲಿ ಅಂತರದಲ್ಲಿ ಆಗುತ್ತೆ, 1 ಲಕ್ಷ ಅಂತರ ಹೇಳಿಲ್ಲ. ಯಾಕಂದ್ರೆ ಇವ್ರು ಘಟಾನುಘಟಿಗಳು ಇಬ್ರು ಜಾಯಿನ್ ಆಗಿದ್ದಾರೆ, ಅಂತರ ಕಮ್ಮಿ ಆಗ್ಬೋದು. ನಾವು ಅದನ್ನ ಇಲ್ಲ ಅಂತ ಹೇಳ್ತೇವೆ. ಯಾವುದೇ ಘಟಾನುಘಟಿಗಳ ಕುಮಾರಸ್ವಾಮಿ ಅವರು ಯಾವಾಗ ಇವರು ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿದಾಗ ಎಲ್ಲ ಘಟಾನುಘಟಿಗಳು ಕೈ ಹಿಡಿದ್ರಲ್ಲ, ಎಲ್ಲರಿಗೂ ಜೊತೆ ಇದ್ದಾರೆ ಸರ್. ನಿಮ್ಗೆ ಅರ್ಥ ಆಗಿಲ್ಲ, ಜೊತೆಯಲ್ಲಿದ್ದಾರಾ? ನಿಮ್ಗೆ ಯಾರ್ರಿ ನಿಮ್ಗೆ ಖಂಡಿತವಾಗ್ಲೂ ಕೂಡ 14 ಕ್ಷೇತ್ರದಲ್ಲಿ ಆಗಿರುವಂತ ಮತದಾನದ ಕುರಿತಾಗಿ ನಾವು ಚರ್ಚೆನ ಮಾಡ್ತಾ ಇದ್ವಿ. ಏನಾಗಬಹುದು ಅನ್ನೋದ್ರ ಕುರಿತಾಗಿ, ಅಲ್ಲಿ ಏನೇನಾಗಿತ್ತು ಅನ್ನೋದ್ರ ಕುರಿತಾಗಿ ಸೂರ್ಯ ಮುಕುಂದರಾಜ್ ಅವರೇ, ಸದ್ಯ ನೀವು ಹೇಳ್ತಾ ಇದ್ರಿ ಬಿಜೆಪಿಗೆ ಲಾಭ ಆಗೋದಿಲ್ಲ, ಬಿಜೆಪಿಗೆ ಹಗಲ್ಗನಸು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಮಂಡ್ಯದಲ್ಲಿ ಕಾಂಗ್ರೆಸ್ನವ್ರು ಯಾರು ಕೂಡ ಜೆಡಿಎಸ್ಗೆ ಬೆಂಬಲಿಸಿಲ್ಲ. ಮುಖ್ಯಮಂತ್ರಿ ಅವರು ಹೇಳ್ತಾರೆ ಯಾರ್ಯಾರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ ಅಂತ ಹೇಳ್ತಾರೆ. ಈಗ ಲಾಭ ಆಗೋಲ್ಲ ಬಿಜೆಪಿಗೆ ಅದೆಲ್ಲ ಇಲ್ಲ. ಮಂಡ್ಯದಲ್ಲಿ ನೋಡಿ, ಕಳೆದ ಬಾರಿ ನಡೆದಂತ ಬೈ ಎಲೆಕ್ಷನ್ ಅಲ್ಲಿ ಕೂಡ ಬಿಜೆಪಿ ಅದೇ ಲೆಕ್ಕಾಚಾರದಲ್ಲಿತ್ತು, ಅದು ನಡೀಲಿಲ್ಲ. ಸೊ ಈ ಬಾರಿ ಕೂಡ ಕೆಲವು ಒಂದಷ್ಟು ಜನ ಸುಮಲತಾ ಅವ್ರ ಪರವಾಗಿ ಓಡಾಡಿದ್ದಾರೆ. ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ, ನೋಟಿಸ್ ಅನ್ನ ಕೊಡಲಾಗಿದೆ.
ಅದನ್ನೆಲ್ಲ ಹೈಕಮಾಂಡ್ ಮತ್ತೆ ಪಕ್ಷದ ಅಧ್ಯಕ್ಷರು ಮಾಡಿದ್ದಾರೆ. ಚಲುವರಾಯಸ್ವಾಮಿ ಅವರು ಉಚ್ಚಾಟನೆ ಮಾಡಿದಾರ. ಚಲುವರಾಯಸ್ವಾಮಿ ಅವ್ರಿಗೂ ಕರೆದು ಸಿದ್ದರಾಮಯ್ಯ ಅವರು ಒಂದು ಸಭೆ ಸೇರಿಸಿ ಮಾತಾಡಿ ನೀವು ಪಕ್ಷ ವಿರೋಧಿ ಕೆಲಸವನ್ನ ಮಾಡಬೇಡಿ ಅಂತೇಳಿ ಈಗಾಗಲೇ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ರು. ಅದು ಕೂಡ ಲಾಸ್ಟ್ ಕಡೆಗಳಿಗೆನಲ್ಲಿ ಅವರು ಕೂಡ ಏನು ಸುಮಲತಾ ಅವ್ರ ಪರವಾಗಿ ಹೋರಾಟವನ್ನ ಮಾಡಿಲ್ಲ, ಸೊ ಮತಯಾಚನೆಯನ್ನು ಮಾಡಿಲ್ಲ. ಸೊ ಅಲ್ಲಿ ಮಂಡ್ಯದಲ್ಲಿ ಈ ರೀತಿಯಾದಂತ ಹಿಂದೆ ಈಗ ರಾಮನಗರದ ವಿಚಾರಕ್ಕೆ ಬಂದಾಗಲೂ ಅದೇ ರೀತಿ ಇತ್ತು. ಆಮೇಲೆ ಹಾಸನ ವಿಚಾರದಲ್ಲೂ ಎ ಮಂಜು ಅವ್ರನ್ನ ಇವ್ರು ಕರ್ಕೊಂಡ್ಬಂದ್ರು, ಎ ಮಂಜು ಅವ್ರು ಪಕ್ಷ ಬಿಟ್ಟು ಹೋದ್ರು. ಸೊ ತುಮಕೂರಲ್ಲೂ ಅದೇ ರೀತಿ ಆಗುತ್ತೆ ಅಂತ ಕನಸು ಕಾಣ್ತಾ ಇದ್ರು. ಮುದ್ದನ್ಮೇಗೌಡರು ಮತ್ತೆ ಕೆ ಎನ್ ರಾಜಣ್ಣ ನಾಮಿನೇಷನ್ ಅನ್ನ ವಾಪಸ್ ಪಡೆದ್ರು, ದೇವೇಗೌಡರಿಗೆ ಬೆಂಬಲವನ್ನ ಕೊಟ್ರು. ಸೊ ಈಗ ನಮ್ಮ ಪಕ್ಷದಲ್ಲಿ ಈ ರೀತಿ ಆಗ್ತಾ ಇದೆ, ನಮ್ಮ ಪಕ್ಷದಲ್ಲಿ ಗೊಂದಲ ಇದೆ ಅಂತ ಹೇಳೋರು, ಇವ್ರ ಪಕ್ಷದಲ್ಲಿ ಗೊಂದಲ ಇಲ್ವಾ? ತೇಜಸ್ವಿನಿ ಅನಂತಕುಮಾರ್ ಅವರು ಏನಂತ ಹೇಳಿದ್ರು? ತೇಜಸ್ವಿನಿ ಅನಂತಕುಮಾರ್ ಅವ್ರು ನೊಂದ್ಕೊಳ್ಳಿಲ್ವಾ? ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಚುನಾವಣಾ ಕಚೇರಿ ಕೂಡ ತೆರೆಸಿ ಎಲ್ಲ ಮೊದಲನೇ ಹಂತದಲ್ಲಿ ಅವ್ರ ಕೆಲಸ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇನ್ನೇನು ನಾಮಿನೇಷನ್ ಫೈಲ್ ಮಾಡ್ಬೇಕು, ಕಡೆ ದಿನ ಅವ್ರಿಗೆ ಮೋಸ ಮಾಡ್ಲಿಲ್ವ? ಅಲ್ಲಿ ಬಿಜೆಪಿ ಕಾರ್ಯಕರ್ತರು ನಿಜವಾಗ್ಲೂ ಬಿಜೆಪಿಗೆ ಓಟ್ ಹಾಕಿದ್ದಾರೆ ಅಂತ ಇವತ್ತಿಗೂ ಅವ್ರಿಗೆ ಆತ್ಮವಿಶ್ವಾಸ ಇದೆಯಾ? ಸೊ ಇವತ್ತು ಬಿಜೆಪಿನೇ ಅಲ್ಲಿರುವಂತ ಅಸಮಾಧಾನಗಳನ್ನ ಬಗೆಹರಿಸ್ಕೊಂಡ್ರೆ ಸಾಕಾಗಿದೆ. ಬೇರೆ ಪಕ್ಷದ ನಾಯಕರುಗಳನ್ನೆಲ್ಲ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಇವತ್ತು ಉಮೇಶ್ ಜಾಧವ್ ಅವರೇ ಹೇಳ್ತಾ ಇದಾರೆ, ನಾನ್ ಇವ್ರ ಪಕ್ಷ ಸೇರ್ಕೊಂಡು ತಪ್ಪು ಮಾಡ್ಬಿಟ್ನಪ್ಪ, ಬಿಟ್ಬಿಡಿ ಅಂತ. ಸೊ ಆ ರೀತಿ ಇರ್ಬೇಕಾದ್ರೆ ಇದೇನ್ ಗೊಂದಲ ಅಲ್ಲ. ರಾಜ್ಯದಲ್ಲಿ ಇವತ್ತು ಎಲ್ಲಿ ಸುಮಲತಾ ಅವರು ಸಿನಿಮಾ ಇಂಡಸ್ಟ್ರಿ ಅವರು, ಅಲ್ಲಿ ದರ್ಶನ್ ಯಶ್ ಅಂತ ಕಲಾವಿದರುಗಳೆಲ್ಲ ಹೋದ್ರು, ಅದಕ್ಕೆ ಸ್ವಲ್ಪ ಮೀಡಿಯಾ ಅಟೆನ್ಷನ್ ಇದೆ ಹೊರತು ಸೊ ಅದ್ ಬಿಟ್ರೆ ಬೇರೆ ಯಾವ್ದೇ ರೀತಿ ಇವ್ರು ಹೇಳ್ತಾರೋ ಇವ್ರು ಭಾವನೆ ಮಾಡ್ಕೊಂಡಿರೋ ಅಂತ ಒಂದ್ ಇದಿಲ್ಲ. ಸೊ ಇವ್ರಿಗೆ ನಿಜವಾಗ್ಲೂ ಅಲ್ಲಿ ಹೋರಾಟ ಮಾಡುವಂತ ನೈತಿಕತೆ ಇದ್ದಿದ್ರೆ ಇವರು ಒಬ್ಬ ಅಭ್ಯರ್ಥಿನ ಹಾಕ್ಬೇಕಾಗಿತ್ತು, ಇಲ್ಲ ಸುಮಲತಾ ಅವ್ರನ್ನ ಇವ್ರ ಪಕ್ಷಕ್ಕೆ ಸೇರಿಸ್ಕೊಬೇಕಾಗಿತ್ತು. ಯಾವ್ದು ಮಾಡದೆ ಬಾಹ್ಯ ಬೆಂಬಲ ಅಂತ ಹೇಳ್ಬಿಟ್ಟು ಇವ್ರು 28 ಗೆಲ್ತೀವಿ ಅಂದ್ರೆ ಬಿಜೆಪಿ ಅಲ್ಲಿ ಕ್ಯಾಂಡಿಡೇಟ್ ನೇ ಹಾಕಿಲ್ಲ, ಸುಮಲತಾ ಬಿಜೆಪಿ ಸೇರ್ಕೊಂತಾರ ಹಂಗಂದ್ರೆ ಗೆದ್ರೆ ಇವ್ರ ಪ್ರಕಾರ. ಪ್ಲೀಸ್ ಹೇಳಿ, ಜೆಡಿಎಸ್ ಯಾರು ಕೂಡ ಅಲ್ಲಿ ಕಾಂಗ್ರೆಸ್ ನ ಮುಖಂಡರು ಮಾಡಿರುವಂತಹ ಧೋರಣೆ. ಮಂಡ್ಯ ಇಲೆಕ್ಷನ್ ಯಾಕೆ ಅಷ್ಟೊಂದು ಹೈಪ್ ಆಯ್ತು ಅಂದ್ರೆ ಬಿಜೆಪಿದವರು ಈ ಚುನಾವಣೆಯಲ್ಲಿ ಶೂಟ್ ಮಾಡ್ಬೇಕು, 2 ಸೆಕ್ಯುಲರ್ ಫೋರ್ಸ್ ಹೆಂಗ್ ಮಾಡ್ಬೇಕು? ಡೈರೆಕ್ಟ್ ಶೂಟ್ ಮಾಡಕ್ ಹೋದ್ರೆ ಮತದಾರ ಉಗಿದ್ ಬಿಡ್ತಾನೆ, ನಮ್ಮ ಮಕ್ಕಕ್ಕೆ ಕಪ್ಪಾಳಿ ಹೊಡೆದ್ ಬಿಡ್ತಾನೆ. ಹೆಂಗ್ ಲಾಸ್ಟ್ ಟೈಮ್ ಹೊಡೆದ ಇಲೆಕ್ಷನ್ ಅಲ್ಲಿ ಈಗ ಹಂಗ ಹೊಡಿತಾನ. ಹೆಂಗ್ ಮಾಡ್ಬೇಕು ಪ್ಲಾನ್ ಮಾಡ್ಕೊಂಡ್ರು ಅವರು. ಆ ನಮ್ಮ ಸುಮಲತಾ ಮೇಡಮ್ ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಇವ್ರು ಏನ್ ಮಾಡಿದ್ರು, ನಮ್ಮ ಸಿಂಬಲ್ ಇಂದ ಹೋಗ್ಬಿಟ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಎಲೆಕ್ಷನ್, ನಾವು ಹಿಂದ್ಗಡೆ ನಿಲ್ತೀವಿ, ನೀವು ಮುಂದ್ಗಡೆ ಹೋಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಅಂತ ನೀವು ತೋರಿಸ್ಬಿಡಿ ಫೇಸ್, ಯಾರಿಗೂ ಗೊತ್ತಾಗಬಾರ್ದು. ಮುಗ್ಧ ಮಕ್ತಾರನ್ನ ಹೆಂಗ್ ಮೋಸ ಮಾಡ್ಬೇಕು ರೆಡಿ ಮಾಡ್ಬೇಕು. ನಿಮ್ಮ ಸುಮಲತಾ ಮೇಡಮ್ ಅವರೇ ನಿಮ್ಮ ಹೆಗಲ ಮೇಲೆ ಗನ್ ಕಂಪ್ಲೀಟ್. ಸುಮಲತಾ ಮೇಡಮ್ ಅವರೇ ನಿಮ್ ಫೇಸ್ ಏನಿರ್ಬೇಕು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಎಲ್ಲ ಓಟ್ ಬರುತ್ತೆ, ಒಳಗಡೆ ನಮ್ ಫೇಸ್ ಇರ್ಲಿ, ನಾವ್ ಅದನ್ನ ಏನ್ ಮಾಡ್ಬೇಕು ರೆಡಿ ಮಾಡ್ತೀವಿ. ಪ್ಲಾಟ್ಫಾರ್ಮ್ ನಿಮಿಷ ನಿಮಗೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ನಿಮ್ಮ ಹೆಗಲ ಮೇಲೆ ಗನ್ ಇಟ್ಟು ಶೂಟ್ ಮಾಡೋ ಜವಾಬ್ದಾರಿ ನಮಗಿರ್ಲಿ, ನೀವು ಮುಂದೆ ಹೋಗಿ ಇನ್ನೋಸೆಂಟ್ ಆಗಿರುತ್ತಾ. ಯಾವಾಗ ಮೋದಿ ಅವರು ತಮ್ಮ ಜೋಶ್ ನಲ್ಲಿ ಸುಮಲತಾ ಅವರಿಗೆ ವೋಟ್ ಹಾಕಿ ಅಂತ ಮನವಿ ಮಾಡ್ಕೊಂಡ್ಬಿಟ್ರು, ಗೊತ್ತಾಗ್ಬಿಡ್ತು ಜನಕ್ಕೆ, ಓ ಇದು ಬಿಜೆಪಿ ಪಕ್ಕಾ ಪ್ಲಾನ್ ಅಂತ. ಇವ್ರು ತಪರಾಕೊಂಡ್ಬಿಟ್ರು, ಸಾರ್ ಇದನ್ನ ಯಾಕೆ ಹೇಳ್ಬಿಟ್ರಿ ಸರ್ ಸ್ಟೇಟ್ಮೆಂಟ್, ನೀವು ಉಲ್ಟಾ ಆಗಿಬಿಡುತ್ತೆ ಅಲ್ಲೇ. ಇಲ್ಲಿವರೆಗೆ ಡ್ರಾಮಾ ಮಾತುಕತೆ ಆಗಿತ್ತು. ಸುಮಲತಾ ಮೇಡಮ್ ಕಾಂಗ್ರೆಸ್ ಇಂದ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಈ ಸತ್ಯ ಯಾರಿಗೂ ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ, ಒಬ್ಬ ಮಾಧ್ಯಮದ ಮುಂದೆ ಪಕ್ಷದ ವಕ್ತಾರ ಆಗಿ ಹೇಳ್ತಾ ಇದ್ದೀನಿ. ಸುಮಲತಾ ಮೇಡಮ್ ಅವರಿಗೆ ನಮ್ಮ ಪಕ್ಷದವರು ತುಂಬಾ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರೇ ಹೇಳಿದ್ರು, ಅಮ್ಮ ನಮ್ ಜೊತೆ ಇದ್ವಿ ನಾವು, ನಮ್ಮ ಮನೆ ಮಗಳು. ಅವ್ರು ರಿಜೆಕ್ಟ್ ಮಾಡಿದಾರೆ, ಅದನ್ನ ರಿಜೆಕ್ಟ್ ಆಗಿರೋದು ಅದು. ಆಕ್ಚುಲ್ ಬೇಡ ನಾನು ನಿಮ್ಮ ಆಫರ್ ನ ರಿಜೆಕ್ಟ್ ಮಾಡ್ತೀನಿ ಅಂತ ಆಗಿರೋದು. ಟು ಬಿ ಫ್ರಾಂಕ್ ವಿತ್ ಯು, ಏನೆಲ್ಲಾ ಸ್ಟೇಟ್ಸ್ಮೆಂಟ್ಸ್ ಗಳನ್ನ ನೋಡಿ ಇವರು ಈ ಬೈಟ್ ನೋಡ್ತಾ ಇದ್ದೆ ನಾನು, ಮಾಧ್ಯಮದ ಬೈಟು. ಸ್ವತಃ ಶಿವಮೊಗ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರ ಹೇಳ್ತಾ ಇದ್ದಾರೆ, ಅಸೆಂಬ್ಲಿಗೆ ಬಂದ್ರೆ ಯಡಿಯೂರಪ್ಪನವ್ರನ್ನ ಅಸೆಂಬ್ಲಿ ಗೆಲ್ಲಿಸಬೇಕು, ಎಂಪಿಗೆ ಬಂದ್ರೆ ಎಂಪಿ ಗೆಲ್ಲಿಸಬೇಕು, ಅವ್ರ ಮಗ ಅಸೆಂಬ್ಲಿಗೆ ಬಂದ್ರೆ ಅಸೆಂಬ್ಲಿ ಗೆಲ್ಲಿಸಬೇಕು, ಎಂಪಿಗೆ ಬಂದ್ರೆ ಎಂಪಿ ಗೆಲ್ಲಿಸಬೇಕು. ನಮ್ ಮಾಡೋ ಕೆಲಸ ಇಲ್ವಾ? ಈ ಪ್ರಶ್ನೆ ಕೇಳಿದವರು ಯಾರು? ಬಿಜೆಪಿ ಕಾರ್ಯಕರ್ತರು. ಅಂದ್ರೆ ಓನ್ಲಿ father and husband are given ticket continuously. We are continuously voting for them. Sorry, father and son. Father and son due to tongue slip ಆಯ್ತು. ನಾನ್ ಕೇಳೋ ಪ್ರಶ್ನೆ ಏನ್ ಗೊತ್ತಾ, ನೀವು ಬೇರೆದವ್ರಿಗೆ ಏನು ಪ್ರಶ್ನೆ ಕೇಳ್ತಿರ್ಲಿಲ್ಲ, ಪ್ರಾಕ್ಟೀಸ್ ಮಾಡಿ. ಆ ನೈತಿಕತೆ ಇದ್ರೆ ಮಾತ್ರ ಪ್ರಶ್ನೆ ಮಾಡಿ. ನೀವು ನಿಮ್ಮ ಹತ್ರ ನೈತಿಕತೆ ಇಲ್ಲ ಪ್ರಶ್ನೆ ಮಾಡಿದ್ರೆ ಯು ಸೀಮ್ ಟು ಬಿ ಜೋಕರ್ಸ್.
ನೀವು ಜೋಕರ್ಸ್ ಅಂತ ತಿಳ್ಕೊಂತ ಇದಾರೆ ಜನ, ನಿಮ್ಮನ್ನ ಅರ್ಥ ಮಾಡ್ತಾರೆ. ಜೋಕರ್ ಅಂತ ತಿಳ್ಕೊಂಡಿದ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದಿದ್ದು ಪಾರ್ಲಿಮೆಂಟರಿ ಇಲೆಕ್ಷನ್ ಕ್ಯಾಂಪೇನಿಗೆ, ಧರ್ಮದ ಬಗ್ಗೆ ವಿಷಯ ಅಲ್ಲ. ಅವ್ ಯಾರು ಮಾತಾಡಿದ್ರು ಅದು ಒಳ್ಳೇದಾಗತ್ತೋ ಕೆಟ್ಟದ್ದಾಗತ್ತೋ ಅವ್ರು ಅದನ್ನ ತೀರ್ಮಾನ ತಗೋತಾರೆ. ಅದ್ರ ಬಗ್ಗೆ ನೀವು ಮಾತಾಡಿದ್ರಲ್ಲ, ಎದಕ್ ಮಾತಾಡಕ್ ಬಂದಿದ್ರು? ಲಿಂಗಾಯತು ವೀರಶೈವ ಇದಾರಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀವು ಪ್ರಧಾನಮಂತ್ರಿಗಳು, ನಿಮ್ಗೆ ಸಂಬಂಧಪಡದಾರದ ವಿಷಯ ಅದು, ಅದು ಆಂತರಿಕ ವಿಷಯ. ನಿಮ್ಗೆ ಹೆಂಗ್ ಸಂಬಂಧಪಡ್ತಾರೆ? ಪ್ರಧಾನಮಂತ್ರಿಗಳೇ, ನೀವು ಪ್ರಧಾನಮಂತ್ರಿಗಳೇ ಬಿಜೆಪಿ ಏನ್ ಪನಿಷ್ಮೆಂಟ್ ಮಾಧ್ಯಮದವ್ರು ನಾನು ಏನೋ ನನ್ನ ಕಮೆಂಟ್ ಮಾಡಿದ್ರು ಕೂಡ, ನಮ್ಮನ್ನ ಏನ್ ಕಮೆಂಟ್ ಮಾಡಿದ್ರು ನಾವು ಆಧಾರದ ಸ್ವಾಗತ ಮಾಡ್ತೀವಿ, ನಾವು ಹೃದಯದಿಂದ ಸ್ವೀಕಾರ ಮಾಡ್ತೀವಿ. ಅದಕ್ಕಿಂತ ಮೊದಲ ಯಡಿಯೂರಪ್ಪನವರು ಬರ್ದಿಲ್ಲ ಅಂತ ಹೇಳ್ಬಿಡ್ಲಿಕ್ಕೆ ಹಚ್ಕೊಂಡಿದ್ದ ಮೊದಲು ಅದನ್ನ ಬೆಂಕಿ ಇಟ್ಟಿದ್ದೆ ಫಸ್ಟ್ ಯಡಿಯೂರಪ್ಪನವರು. ಇವಾದ್ರೂ ಒಪ್ಕೊಳ್ಳಿ, ಮೊದಲು ಬಿಜೆಪಿದವರು ಬೇರೆದವ್ರು ಬೆಳೆ ಮಾಡಿ ತೋರಿಸೋಕ್ಕಿಂತ ಮೊದಲು ನಾವ್ ಹೇಗಿದ್ದೀವಿ ಅಂತ ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಅದನ್ನ ವಿಷಯವನ್ನು ಎತ್ಕೊಂಡಿದ್ದೇನೆ ಯಡಿಯೂರಪ್ಪ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ ಅದು. ನಾನು ತಪ್ಪು ಮಾಡಿದ್ರೆ ನಾನೇ ಎಡಿಬೇಕು, ನಾನೇ ಕರೆಕ್ಷನ್ ಮಾಡ್ಕೋಬೇಕು, ಬೇರೆದವ್ರು ಕರೆಕ್ಷನ್ ಮಾಡಕ್ ಆಗಲ್ಲ. ನನ್ನ ಒಂದು ರಿಕ್ವೆಸ್ಟ್, ಪ್ರಧಾನಮಂತ್ರಿಗಳೇ, ನಿಮ್ಮ ಸ್ಟೇಚರ್ ಏನು, ನಿಮ್ಮ ಅಂತಸ್ತೇನು, ನೀವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀರಾ, ಇಲ್ಲಿ ಯಾರು ಹೇಳ್ಕೊಟ್ರು ನಿಮಗೆ, ಆ ವಿಷಯ ನೀವು ಬೇಕಿತ್ತಾ? ಅಂದ್ರೆ ಇನ್ನು 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುವಾಗ ನೀವು ಕ್ಯಾಂಪೇನ್ ಮಾಡುವಾಗ ಆ ವಿಷಯ ಹೇಳ್ತೀರಿ. ಲಿಂಗಾಯತ ಎಲ್ಲಾ ಸಮುದಾಯದ ಸಹೋದರರು ಅರ್ಥ ಮಾಡ್ಕೊಂಡ್ರು, ಇವ್ರು ಕೇವಲ ನಮ್ಗೆ ಓಟ್ ಬೇಕು, ಅದಕ್ಕೆ ಮಾತ್ರ ಈ ವಿಷಯ ಎತ್ತಾ ಇದಾರೆ. ಮೊದಲು ಇವ್ರು ಗಪ್ ಇದ್ರು ಬಾಯಿ ಮುಚ್ಚಿಕೊಂಡು ಇಡೀ ಕರ್ನಾಟಕ ತುಂಬಾ ಬಾಗಲಕೋಟೆ ಫಸ್ಟ್ ಮಣ್ಣು ಮುಗ್ತೀರಾ ನೀವು, ಯಾಕಂದ್ರೆ ಅದೇ ಬಿಜೆಪಿ. ಒಂದು ಎಂ.ಬಿ. ಪಾಟೀಲ್ ಅವರು ಸೋನಿಯಾ ಗಾಂಧಿಗೆ ಲೆಟರ್ ಬರೆದಿದ್ದಾರೆ. ಯಾವುದೇ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಮುಖಂಡಲ್ಲ, ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ. ಮಾಹಿತಿ ಇಲ್ಲ ಅಂದ್ರೆ ನಿಮಗೆ ತೋರಿಸ್ತೀನಿ. ನಿರ್ಬಂಧ ಏರಿದೆ ಈ ವಿಚಾರದಲ್ಲಿ ಚುನಾವಣಾ ಆಯೋಗ. ಇದು ನಕಲಿ ಅಂತ ಮತ್ತೆ ನೀವು ನಕಲಿ ಪತ್ರ ತಗೊಂಡ್ಬಂದ್ಬಿಟ್ಟು ಎಂ.ಬಿ. ಪಾಟೀಲ್ರು ಪತ್ರ ಬರೆದ್ರು. ನಿಮ್ಮ ಬಿಜೆಪಿಯ ಫೇಕ್ ಫ್ಯಾಕ್ಟರಿ ಇದೆಯಲ್ಲ, ಅದು ಪ್ರಕಟಿಸಿರುವಂತ ಪತ್ರ ಅದು. ಅದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ನೋಟಿಸ್ ಅನ್ನ ಕೊಟ್ಟಿದೆ. 2 ದಿನಗಳ ಕಾಲ ನಿರ್ಬಂಧ ಕೂಡ ಹೇಳಿದೆ ಮಾಧ್ಯಮದ ಮೇಲೆ. ಫೇಕ್ ಫ್ಯಾಕ್ಟರಿ ಅಂತ ಹೇಳಿದ್ರಲ್ಲ, ದಯವಿಟ್ಟು ಕಾಂಗ್ರೆಸ್ ವಕ್ತಾರ ಆ ಮಾತನ್ನು ವಾಪಸ್ ತಗೋ. ಹೌದು, ಪೋಸ್ಟ್ ಕಾರ್ಡ್ ಹಾಕಿದ್ರೆ ತೋರಿಸಿಲ್ವಾ? ನಿಮ್ದು ಫೇಕ್ ನ್ಯೂಸ್ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಎರಡನೇ ತೋರಿಸ್ಲಾ ನಿಮ್ಗೆ ಚುನಾವಣಾ ಆಯೋಗ ಕೊಟ್ಟಿರುವಂತ ನೋಟಿಸ್? ಮಾತಾಡಿದ್ರಲ್ಲ ಲಿಂಗಾಯತ ವೀರಶೈವ ಅಂತ, ಅದಕ್ಕೆ ಆಲ್ರೆಡಿ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ಜನ. MP ಎಲೆಕ್ಷನ್ ಅಲ್ಲಿ ಮತ್ತೆ ಕೊಡುವವರಿದ್ದಾರೆ. ಬಂದಿರುವಂತದ್ದು ನೀವು ಬಿಜೆಪಿ ಸಂವಿಧಾನ ಹೇಳಿದೆ, ನನಗೆ ಇಷ್ಟ ಬಂದಿದ್ದ ಧರ್ಮವನ್ನ ನಾನು ಅನುಸರಿಸಕ್ಕೆ ನನ್ನ ಸಂವಿಧಾನ ಹೇಳಿದೆ. ಯಾವ ಅವ್ರನ್ನ ಮೂಲೆ ಗುಂಪು ಮಾಡಿದ್ದು ಇದೇ ನಿಮ್ಮ ಬಿಜೆಪಿ. ಅವತ್ತು ಲಿಂಗಾಯತ್ ಜನಕ್ಕೆ ಕೋಪ ಬರ್ಲಿಲ್ವಾ ನಿಮ್ ಮೇಲೆ? ನೀವು ಅರ್ಥ ಮಾಡ್ಕೊಳ್ಳಿ. ಲಿಂಗಾಯತ್ ಜನ ನಿಮ್ಮನ್ನ ಅರ್ಥ ಮಾಡ್ಕೊಂಡ್ರು. ಯಡಿಯೂರಪ್ಪನವ್ರಿಗೆ 5 ವರ್ಷ ಮಾಡಕ್ ಬಿಡ್ಲಿಲ್ಲ ಬಿಜೆಪಿದವರು, ಮತ್ತೆ ಬೇರೆ ಬೇರೆದವರಲ್ಲಿ ಬರ್ಬೇಕಾಯ್ತು. 3 ಜನ ಬಂದ್ರು ಇವರು ಅಧಿಕಾರಕ್ಕೋಸ್ಕರ. ಬಿಜೆಪಿದವರು ಪಕ್ಷವನ್ನ ಕಟ್ಟಿ ಬೆಳೆದಿರ್ತಕ್ಕಂತ ಯಡಿಯೂರಪ್ಪನ್ನೇ ಮೂಲ ಗುಂಪು ಮಾಡಿದ್ದಾರೆ. ಇನ್ನು ಉಳಿದವ್ರನ್ನ ಕೇರ್ ಮಾಡ್ತಾರೆ ಅಂತ ಹುಷಾರಾಗ್ಬಿಟ್ರು. ಅವ್ರು ಏನ್ ಮಾಡ್ಕೊಂಡ್ರು, ನಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೊಳ್ಳೋದು ನಮಗ್ ಗೊತ್ತು. ಅವ್ರು ಬಿಜೆಪಿನಲ್ಲಾದ್ರೂ ಇರ್ಲಿ, JDS ತಗೊಂಡಿದ್ದಾರೆ. ಯಾರನ್ನು ಯಾರು ಮೂಲೆ ಗುಂಪು ಮಾಡಿದ್ದಾರೆ ಅನ್ನೋದೆಲ್ಲ ಮುಂಬರುವ ಎಲೆಕ್ಷನ್ ಅಲ್ಲಿ ಜನ, ಕರ್ನಾಟಕದ ಮತದಾರರು ಪ್ರಜ್ಞಾವಂತರಿದ್ದಾರೆ. ನೀವು ಹೇಳಿದ್ರಲ್ಲ, ಸೂರ್ಯಮುಕುಂದರಾಜ್ ಹೇಳಿದ್ರು, ಎಲ್ಲರೂ ಪ್ರಬುದ್ಧರಾಗಿದ್ದಾರೆ. ಪಕ್ಷದಲ್ಲಿ ಬೇಸತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ಯಾರನ್ನು ಫೋರ್ಸಿಬಲಿ ಕರ್ಕೊಂಡು ಬಂದಿಲ್ಲ. ದಯವಿಟ್ಟು ಅದನ್ನು ನೋಡಿ, ಕರ್ಕೊಂಡು ಬಂದ್ವಾ ಜಾಗವನ್ನು ಫೋರ್ಸಿಬಲಿ ಪ್ರತಿಯೊಬ್ರು ವಿರೋಧ ಪಕ್ಷದ ನಾಯಕ ಆರೋಪಿ ಸ್ಥಾನದಲ್ಲಿ ನಿಂತ ಇತಿಹಾಸದಲ್ಲೇ ಮೊತ್ತ ಮೊದಲನೇ ಬಾರಿಗೆ ನಮ್ಮ ರಾಜ್ಯದಲ್ಲಿ ಈಗ ಗ್ಯಾರಂಟಿ ಇದೆ. ಇನ್ನು ಈ ತರ ಎಲ್ಲ ಡೈಲಾಗ್ ಅನ್ನೋದು ಇಬ್ರು ಈಗ ಮೈತ್ರಿ
ಮಾಡಿಗೆ ಏನ್ ತೊಂದ್ರೆ ಆಯ್ತು? ನಾವು ಮೊದಲೇ 15 ಸಂಸದರಿಗೆ ಹೋಗಿ 22 ಬರ್ತಾ ಇದ್ದೀವಿ. ಮೈತ್ರಿ ಮಾಡಿ ಏನಾದ್ರು ಅವ್ರಿಗೆ ಅನುಕೂಲ ಆಯ್ತಾ ಅನಾನುಕೂಲ ಆಯ್ತಾ ಅಂತ ಅವರಿಗೆ ಗೊತ್ತಾಗಿಲ್ಲ. 81% ಮಂಡ್ಯದಲ್ಲಿ ಮತದಾನ ಆಗಿದೆ. ಸದ್ಯ ಜಾಸ್ತಿ ಮತದಾನ ಆಗಿದೆ ಮಂಡ್ಯದಲ್ಲಿ. ಒಂದು ರೀತಿಯಲ್ಲಿ ಇತಿಹಾಸದಲ್ಲೇ ಆಗಿಲ್ಲ ಅಷ್ಟು ಮತದಾನ ಮಂಡ್ಯದಲ್ಲಿ, ಅಷ್ಟು ಮತದಾನ ಆಗಿದೆ. 81% ಅಷ್ಟು ಮತದಾನ ಆಗಿದೆ. ಇದನ್ನ ನೋಡ್ತಾ ಇದ್ರೆ ಸದ್ಯಕ್ಕೆ ಮಂಡ್ಯದಲ್ಲಿ ನಿಮ್ಮ ಲೆಕ್ಕಾಚಾರ ತಪ್ಪಾಗುತ್ತೆ ಅನ್ನೋದು ಈಗಿನ ನೋಡ್ತಾ ಇದ್ರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ 76% ಅಷ್ಟು ಆಗಿತ್ತು ಮಂಡ್ಯದಲ್ಲಿ. ಸೊ ಮಂಡ್ಯದಲ್ಲಿ ಒಂದು ಏನಂದ್ರೆ ಅವರೆಲ್ಲ ಒಂದು ಗುಳೆ ಹೋದಂತ ಒಂದು ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬೆಂಗಳೂರು, ಮುಂಬೈ ಈ ಕಡೆ ಎಲ್ಲ ಹೋಗಿರುವಂತ ಜನಗಳು ಜಾಸ್ತಿ ಇದಾರೆ. ಸೊ ಅವರೆಲ್ಲ ಬಂದು ಇವತ್ತು ಮತ್ತೆ ವಾಪಸ್ ಊರಿಗೆ ಬಂದು ಮತದಾನ ಮಾಡಿದ್ದಾರೆ. 81% ಮತದಾನ ಆಗಿದೆ ಅಂದ್ರೆ ನಿಜವಾಗ್ಲೂ ಮೆಚ್ಚುವಂತ ಒಂದು ಸನ್ನಿವೇಶ ಅದು. ಯಾಕೆಂದ್ರೆ ಬೆಂಗಳೂರಲ್ಲಿ ಅಷ್ಟು ಕಡಿಮೆ ಪರ್ಸೆಂಟೇಜ್ ವೋಟಿಂಗ್ ಆಗ್ತಿದೆ, ಅಂತದ್ರಲ್ಲಿ ಮಂಡ್ಯ, ತುಮಕೂರು, ಹಾಸನ ಈ ಕಡೆ ಒಂದು ವಿಚಾರ, ಈ ಬಾರಿ ಸ್ವಾಭಿಮಾನವನ್ನ ಮಂಡ್ಯ ಜನತೆ ಮನಸ್ಸಿಗೆ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಮಂಡ್ಯದಲ್ಲಿ ಮತದಾನ ಜಾಸ್ತಿ ಆಗಿದೆ, ಸುಮಲತಾ ಅವ್ರನ್ನ ಗೆಲ್ಲಿಸ್ತಾರೆ ಅನ್ನೋದು ಇಲ್ಲ. ಈಗ ಅದನ್ನ ವೋಟಿಂಗ್ ಪರ್ಸೆಂಟೇಜ್ ಅಷ್ಟಾಗಿದೆ ಮಾತ್ರಕ್ಕೆ ಸುಮಲತಾ ಅವ್ರಿಗೆ ವೋಟ್ ಹಾಕಿದ್ದಾರೆ ಅಂತ ಹೇಳಕ್ಕಾಗಲ್ಲ. ಇತಿಹಾಸದಲ್ಲಿ ಪಕ್ಷೇತರ ಅಭ್ಯರ್ಥಿ ಗೆದ್ದಂತ ಉದಾಹರಣೆ ಎಲ್ಲೋ ಒಂದು 50 ವರ್ಷ ಆದ್ಮೇಲೆ 53 ವರ್ಷ ಆದ್ಮೇಲೆ ಒಂದು ಇಂಡಿಪೆಂಡೆಂಟ್ ಆಗಿ ಲೇಡೀಸ್ ಒಂದು ವಿನ್ ಆಗ್ತಿದೆ ಅಂದ್ರೆ ನಿಜಕ್ಕೂ ನಮಗೆಲ್ಲ ಹೆಮ್ಮೆ ವಿಷಯ. ಅಲ್ಲ, ಗೆಲ್ಲಿ ಸಂತೋಷ, ಇಂಡಿಪೆಂಡೆಂಟ್ ಆದ್ರೆ ಬಿಜೆಪಿ ಕ್ಯಾಂಡಿಡೇಟ್ ಹಾಕಿ ಹೇಗೆ ನೋಡೋಣ. ಯಾವುದು ರಾಜಕೀಯ ಅನ್ನೋದು, ರಾಜಕೀಯದಲ್ಲಿ ಕೆಲವೊಂದು ಫಸ್ಟ್ ಟೈಮ್ ಹಿಸ್ಟ್ರಿ ನಾವು ನಮ್ಮದು ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಅಪಾರವಾದ ಗೌರವ ಇದೆ. ನಾವು ಬೆಂಬಲಿತವಾಗಿ ಬೆಂಬಲ ಕೊಡ್ತಾ ಇದೀವಿ. ಪ್ರಾಬ್ಲಮ್ ಇದೆ, ನಿರ್ಧಾರ ನಿರ್ಧಾರ. ಅದಕ್ಕೆ ನೀವೇನು ಮಾತಾಡೋ ಅವಶ್ಯಕತೆ ಇಲ್ಲ. ನಮ್ಮ ಬೆಂಬಲಿತ ಅಭ್ಯರ್ಥಿ ಎಲೆಕ್ಷನ್ ನಲ್ಲಿ 282 ಸೀಟ್ ಏನು ಬಿಜೆಪಿದವ್ರು ಬಂದಿದ್ರಲ್ಲ, ಚರ್ಚೆನ ಮಾಡ್ತಾ ಇದ್ವಿ. ಸದ್ಯ ಸರ್ ತುಮಕೂರು ವಿಚಾರಕ್ಕೆ ಬರ್ತಾ ಹೋದ್ರೆ ರಾಜೇಶ್ ದಾಸಪ್ಪನವರೇ, ತುಮಕೂರಿನಲ್ಲಿ ಸದ್ಯ ಅಲ್ಲಿ ಹಾಲಿ ಎಂಪಿಗೆ ಟಿಕೆಟ್ ತಪ್ಪಿಸಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ. ಅದರಿಂದಾಗಿ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ಅಲ್ಲಿ ಮನಸ್ಸಿಲ್ಲ ದೇವೇಗೌಡರಿಗೆ ಓಟ್ ಹಾಕ್ಲಿಕ್ಕೆ ಅನ್ನೋದು. ಬಿಜೆಪಿ ಮನಸ್ಸಿಲ್ಲ ಅನ್ನೋದಕ್ಕಿಂತಲೂ ಸ್ವಲ್ಪ ಗೊಂದಲ ಐತಿ. ಏನು ಅಂದ್ರೆ ಸಿಟ್ಟಿಂಗ್ ಎಂಪಿ ಅವರಿಗೆ ಟಿಕೆಟ್ ತಪ್ಪೋಯ್ತು, ದೇವೇಗೌಡರು ಹಾಸನದಿಂದ ಬಂದ್ರು ಅನ್ನೋ ಗೊಂದಲ ಇದ್ದದ್ದು ನಿಜ. ದೇವೇಗೌಡರು ಮನೆಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಹೊರಗಡೆ ಬಂದಾಗ ಮಾಧ್ಯಮಗಳಿಗೆ ಹೇಳಿದ್ರು, ದೇವೇಗೌಡರು ಒಂದ್ ವೇಳೆ ತುಮಕೂರಿಂದ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಖಂಡಿತವಾಗ್ಲೂ ನಾನು ಸೀಟ್ ಬಿಟ್ಕೊಡ್ತೀನಿ. ಪ್ರಾಬ್ಲಮ್ ಅಲ್ಲ ಅದು. ರಾಜಣ್ಣ ಅಣ್ಣವ್ರು ಏನಂದ್ರು, ಇಲ್ಲ ಅವ್ರು ಅಲ್ಲೇ ನಿಂತ್ಕೊಳ್ಳಿ, ನಾವು ಸಪೋರ್ಟ್ ಮಾಡ್ತೀವಿ, ಗೌಡ್ರ ಬಗ್ಗೆ ನಮ್ಗೆ ಇದು ಇದೆ, ಇಲ್ಲಿ ಹೆಂಗಿದ್ರು ನಮ್ಗೆ ವಿನ್ನಿಂಗ್ ಚಾನ್ಸಸ್ ಇದೆ ಅಂತ ಹೇಳಿದಾಗ ಕಾಂಗ್ರೆಸ್ನವರು ಕನ್ವಿನ್ಸ್ ಮಾಡಿದ್ರು. ಮೈತ್ರಿ ಧರ್ಮದ ವಿಷಯ ಬಂದಾಗ ವೈಯಕ್ತಿಕ ಅಭಿಪ್ರಾಯ ಮೈತ್ರಿ ಧರ್ಮ ಬಹಳ ಚೆನ್ನಾಗಿ ಪಾಲನೆ ಆಗ್ತಾ ಇದೆ. ಒಂದು ನಾನು ಹೇಳ ನಿಮಗೆ, ಇವರು ಒಂದು ಕರ್ಟನ್ ಹಾಕಕ್ ಹೋದ್ರೆ ಏನ್ ಸುಳ್ಳು ಬಾಂಬ್ ಬಿಟ್ಟಿದ್ರು ಗೊತ್ತಾ? ತುಮಕೂರಿಗೆ ನೀರಿನ ಪ್ರಾಬ್ಲಮ್ ಏನಾದ್ರು ಆಗಿದ್ರೆ ದೇವೇಗೌಡ ಅಡ್ಡಗಾಲ ಹಾಕಿದ್ರು. ಆದ್ರೆ ಸತ್ಯ ಗೊತ್ತಿಲ್ಲ ಇವ್ರಿಗೆ. ಹೇಮಾವತಿ ಮೂಲಕ ಕೆರೆಗಳ ನೀರನ್ನ ತುಂಬಿಸುವಲ್ಲಿ ಯಶಸ್ವಿ ಆಗಿದ್ದು ದೇವೇಗೌಡರು. ಚಿಕ್ಕನಾಯಕನಹಳ್ಳಿ ಸುತ್ತಮುತ್ತ ಅದಕ್ಕೆ ಕೆರೆಗಳ ನೀರು ಬಂದಿದ್ದು ಯಶಸ್ವಿ. ಇದನ್ನ ಸುಳ್ಳು ಹೇಳಕ್ ಹೋದ್ರು ಇವ್ರು ಮಾಧುಸ್ವಾಮಿ ಅವರು. ಎಲ್ಲ ಚಿಕ್ಕನಾಯಕನ ಮಾಧುಸ್ವಾಮಿ ಹಾಕಿದ್ರು. ಒಬ್ಬ ಸಿಟ್ಟಿಂಗ್ MLA ಆಗಿ ಕಾರ್ಯಕರ್ತರ ಮೇಲೆ ಯಾವ ಡೆಮಾಕ್ರಸಿ ಬೆಲೆ ಗೊತ್ತಿಲ್ಲ. ಯಾರು MLA ಮಾಡಿದ್ರೆ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ರ ನೀವು? ಯಾರ ಮೇಲೆ ನೀವೇನು ಸುಳ್ಳು ಫೇಕ್ ನ್ಯೂಸ್ ಗಳನ್ನ ಹರಡಿಸ್ತೀರ ನೋಡಿ ಬಿಜೆಪಿದವರು. ನೀವು ಅನ್ಕೊಂಡಿರ್ಬಹುದು ನಿಮ್ ಟ್ರೈನ್ ತುಂಬಾ ಓಡ್ತದ, ನಿಮ್ ಟ್ರೈನ್ ಇಂದ ಇಳಿತಾ ಇದಾರೆ ಪ್ಯಾಸೆಂಜರ್ಸ್, ಯಪ್ಪ ಇವರು ಸುಳ್ಳಿನ ಸರ್ದಾರ್
ಇದ್ದಾರೆ 60 ವರ್ಷ ಯುಪಿಎ ಗವರ್ಮೆಂಟ್ 5 ವರ್ಷದಲ್ಲಿ ಏನಾಗಿದೆ ಸಿಂಗಲ್ ಮೆಜಾರಿಟಿ both the train drivers Amit Shah ji as well as Modi ji are taking the train towards where the destiny is where the future is not secure for the Indians ಅಂತ ಗೊತ್ತಾಗ್ಬಿಡ್ರೆ ಅಂತ ಕಡೆ ಟ್ರೈನ್ ಹೋಗ್ತಾ ಇರೋದು ಬೇಡ ಸವಾಸ ಅಂತ ಗೊತ್ತಾಗಿ ಹೇಳ್ತಾ ಇದ್ದಾರೆ. ನೋಡಿ ಮೋದಿ ಅವರು ವಿದೇಶಕ್ಕೆ ಹೋಗಿದ್ದು ಯಾಕೆ ಹೋದ್ರು, ವಿದೇಶಕ್ಕೆ ಹೋಗಿದ್ರಿಂದ ಏನ್ ಲಾಭ ಆಯ್ತು, ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿನ್ಕೊಂಡ್ ಬಂದ್ರಲ್ಲ ಲಾಭ ಆಯ್ತು ನಮ್ಗೆ. ಸೌರಾಷ್ಟ್ರಗಳು ಪಾಕಿಸ್ತಾನ ನಮ್ಗೆ ಅಟ್ಯಾಕ್ ಮಾಡಿದಾಗ ಯಾವ ತರ ಸಪೋರ್ಟ್ ಮಾಡಿದ್ರು ರಾಜ್ಯದ ದೇಶದ ಜನತೆ ನೋಡಿದ್ದಾರೆ. ಕಾಂತಿ ಶೆಟ್ಟಿ ಅವರೇ, ಮೋದಿ ಅವರು ಕರ್ನಾಟಕಕ್ಕೆ ಬಂದಾಗ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ, ಸೇನೆ ಬಗ್ಗೆ ಮಾತಾಡ್ತಾರೆ, ಅಲ್ಲಿ ಇರುವಂತ ಸರ್ಕಾರವನ್ನ ಟೀಕೆ ಮಾಡ್ತಾರೆ. ಇದನ್ ಬಿಟ್ರೆ ಬೇರೆ ಅಭಿವೃದ್ಧಿ ಬಗ್ಗೆ ಮಾತಾಡೋದಿಲ್ಲ, ಉದ್ಯೋಗ ಸೇನೆ ಬಗ್ಗೆ ಏನಕ್ಕೆ ಮಾತಾಡ್ತಿದ್ದಾರೆ ಅಂದ್ರೆ ಸೇನೆಯನ್ನ ಯಾವ ತರ ನಡೆಸ್ಕೊಳ್ತಾ ಇದ್ರು ಮೊದ್ಲು ಒಂದು ಬುಲೆಟ್ ಪ್ರೂಫ್ ಜಾಕೆಟ್ ಕೊಡುವಂತ ಇರ್ಲಿಲ್ಲ ನಮ್ಮ ಯುಪಿ ಗವರ್ಮೆಂಟ್. ಯಾವ ತರ ಈಗ ಸೇನೆಗೆ ಯಾವ ತರ ಒಂದು ಬೆಂಬಲ ಕೊಟ್ಟಿದ್ದಾರೆ, ಯಾವ ತರ ಫ್ರೀಡಮ್ ಕೊಟ್ಟಿದ್ದಾರೆ, ಯಾವ ತರದ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇಡೀ ದೇಶದ ಜನತೆ ಅದು ಗೊತ್ತಾಗ್ಲಿ ಅಂತ ಹೇಳಿದ್ದಾರೆ ಹೊರತು ಬೇರೆ ಏನ್ ಹೇಳಿಲ್ಲ. ಇರೋದನ್ನ ಹೇಳಿದ್ದಾರೆ. ಹೇಳಿದಕ್ಕೆ ಏನ್ರಿ ತಪ್ಪಿದೆ? ಈ ತರ ಸರ್ಜಿಕಲ್ ಸ್ಟ್ರೈಕ್ 60 ವರ್ಷದ ಹಿಂದೆನೇ ಆಗ್ಬೇಕಾಗಿತ್ತು. ಇವರು ಫ್ರೀಡಮ್ ಬಿಹಾರದ ಒಬ್ಬ ಸೋಲ್ಜರ್ ಲೈವ್ ಬಿಡ್ತಾರೆ ಫೇಸ್ಬುಕ್ ನಲ್ಲಿ, ನಮಗೆ ಸಬ್ ಸ್ಟ್ಯಾಂಡರ್ಡ್ ಅನ್ನವನ್ನ ಕೊಡ್ತಾ ಇದೆ ಬಿಜೆಪಿ ಸರ್ಕಾರ ಅಂತ. ಅವ್ರನ್ನ ನೌಕರಿಯಿಂದ ತೆಗಿತಾರೆ. ಏನಂತ ಹೇಳ್ತಾರೆ ಗೊತ್ತಾ? ಮೆಂಟಲಿ ಇಂಬ್ಯಾಲೆನ್ಸ್ ಇದಾರೆ ಅಂತ ನೌಕರಿಯಿಂದ ತೆಗಿತಾರೆ. ಅದೇ ಮನುಷ್ಯ ನರೇಂದ್ರ ಮೋದಿ ಅವರು ವಿರುದ್ಧ 27 ರೂಪಾಯಿ ಕೊಟ್ಟು ಮೋದಿ ಅವರು ಅಕ್ಕಿ ಭಾಗ್ಯ ಕೊಡ್ತಾರೆ. ಇಲ್ಲಿ ಇದೇ ಕಾಂಗ್ರೆಸ್ ಹಾಸನ ವಿಚಾರಕ್ಕೆ ಬರ್ತಾ ಹೋದ್ರೆ ಅಲ್ಲಿ ಎ ಮಂಜು ಅವರ ಬೆಂಬಲಿಗರು ಹಾಗೆ ಕಾಂಗ್ರೆಸ್ನ ಕೆಲ ಮುಖಂಡರೆಲ್ಲರೂ ಕೂಡ ಬಿಜೆಪಿ ಪರವಾಗಿ ಅಲ್ಲೊಂದಿಷ್ಟು ಒಳೆ ಇಟ್ಕೊಟ್ಟಿದ್ದಾರೆ ಅನ್ನೋದು ಅಲ್ಲೇನಾದ್ರೂ ಎಫೆಕ್ಟ್ ಆಗ್ಬೋದಾ ಹೇಗೆ? ಈಗ ಎ ಮಂಜು ಅವರು ತಮ್ಮ ಮಾತೃಪಕ್ಷ ಏನು ಬಿಜೆಪಿಯಿಂದ ಬಂದಿದ್ರಲ್ಲ ವಾಪಸ್ ಬಿಜೆಪಿಗೆ ಹೋಗಿದ್ದಾರೆ. ಸೊ ಅವ್ರು ಬಿಜೆಪಿಗೆ ಹೋದ ನಂತರ ಅಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿದ್ರಲ್ಲ ಯೋಗ ರಮೇಶ್ ಅವರು ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಕೊಂಡ್ರು. ಯಾವುದೇ ಒಳ ಇಟ್ಟು ಇಲ್ಲ. ಇನ್ನು ಬಿಜೆಪಿಯ ಕಾರ್ಯಕರ್ತರೆ ಕಾಂಗ್ರೆಸ್ ಕೆಲಸ ಮಾಡಿದಾರಲ್ಲಿ. ಸೊ ಇವ್ರಿಗೆ ವಲಸಿಗರಿಗೆ ಇಮಿಡಿಯೇಟ್ ಆಗಿ ಟಿಕೆಟ್ ಕೊಡುವಂತದ್ದು ಪಕ್ಷದಲ್ಲೇ ದುಡ್ದಿರೋರಿಗೆ ಯೋಗ ರಮೇಶ್ ಅವರು ಪಾಪ ಅಷ್ಟು ವರ್ಷದಿಂದ ದುಡ್ದಿದ್ರು, ಏನು ಇಲ್ದೇ ಇರುವಂತ ಕಾಲದಲ್ಲಿ ಬಿಜೆಪಿಯನ್ನ ಅಲ್ಲಿ ಕಟ್ಕೊಂಡ್ ಬಂದಿದ್ರು. ಯೋಗ ರಮೇಶ್ ಅವ್ರಿಗೆ ಮೋಸ ಮಾಡಿಬಿಟ್ಟು ಎ ಮಂಜು ಅವ್ರಿಗೆ ಟಿಕೆಟ್ ಕೊಟ್ರು. ಇವತ್ತು ಎ ಮಂಜು ಅವರು ಏನು ವಾಪಸ್ ತಮ್ಮ ಮಾತೃ ಪಕ್ಷಕ್ಕೆ ಸೇರ್ಕೊಂಡ್ರಲ್ಲ ಅದರಿಂದ ಬಿಜೆಪಿಯಲ್ಲಿರುವಂತ ಕಾರ್ಯಕರ್ತರಿಗೆ ಅಸಮಾಧಾನ ಆಗಿದೆ ಹೊರತು ಕಾಂಗ್ರೆಸ್ ಅಥವಾ ಸರ್ ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಇವ್ರೇನು ಮಹಾಗಠಬಂಧನ ಅದಕ್ಕಿಂತಲೂ ಮಹಾಗಠಬಂಧನ ಇವರು ಮಾಡ್ಕೊಂಡಿದ್ದಾರೆ. ಇವ್ರು ಮಹಾಗಠಬಂಧನ ಆದ್ರೆ ನಿಮ್ಮ ವಾಜಪೇಯಿ ಅವ್ರದ್ದು ಇರ್ಲಿ ನಿಮ್ದು ಇರ್ಲಿ ಈಗಲೂ ಕೂಡ ನಿಮ್ದು ಮಹಾಗಠಬಂಧನ ಇದೆ. ಪಾಪ ಅವ್ರು ನೆಗ್ಲೆಕ್ಟ್ ಮಾಡಿ ಮಾತಾಡ್ತಾ ಇದ್ದಾರೆ. ನಿಮ್ಮ ಸ್ವಂತ ಬಲದ ಮೇಲೆ ನೀವು ಗವರ್ಮೆಂಟ್ ಮಾಡಕ್ ಆಗಲ್ಲ ಅಂತ ಎಲ್ಲರಿಗೂ ಗೊತ್ತಿದ್ರು ಕೂಡ ನಿಮಗೆ ಮತ್ತೆ ಡಂಗರವಾಗಿ ಹೇಳ್ತೀವಿ ನಮ್ಮ ಸ್ವಂತ ಬಲ ಇದೆ, ಅವೆಲ್ಲ ಸುಳ್ಳು. ಮಹಾಗಠಬಂಧನದಿಂದ ನಿಮಗೆ ಭೀತಿ ಇದೆ. ನೀವು ಜನಗಳಿಗೆ ಬೇರೆ ತಪ್ಪು ದಾರಿ ತೆಗೆದುಕೊಂಡು ಹೋಗ್ತಾ ಇದ್ರ, ನಡೆಯೋದಿಲ್ಲ ಅದು ನಿಮ್ಮ ಆಟ. ಉತ್ತರ ಕನ್ನಡ ಯಾವತ್ತು ಬಿಜೆಪಿಯ ಭದ್ರಕೋಟೆ. ಇಲ್ಲಿರುವ 14 ಕ್ಷೇತ್ರ ಎಲ್ಲಿ ಆಯ್ತು ಅದರಲ್ಲಿ ಖಂಡಿತವಾಗ್ಲೂ ನಾವು 10+1 11 ಬರ್ತೀವಿ. ಅದರ ಜೊತೆಗೆ ಉತ್ತರ ಕರ್ನಾಟಕದ 14 ಕ್ಷೇತ್ರದಲ್ಲಿ ಏನಿಲ್ಲ 22 ನಾವು ಅದ್ರ 22+ ಬರ್ತೀವಿ ಹೊರತು ಯಾವುದೇ ರೀತಿ ಯಾವ್ದು ಕಮ್ಮಿ ಆಗಲ್ಲ. ಇವರೆಲ್ಲ ಮಾಡಿರುವಂತಹ 2 ಮೈತ್ರಿ ಸರ್ಕಾರದ ಏನೇನ್ ಗಲಾಟೆಗಳಿದೆ, ಈ 2 ಪಕ್ಷದ ಗಲಾಟೆ ಖಾತೆ ಇವರ ಒಂದು ಒಳಗಡೆ ಹೆಸರಚಾಟ ಎಲ್ಲದಕ್ಕೂ ಉತ್ತರ ಮತದಾರ ಎಲ್ಲ 23 ಖಂಡಿತವಾಗ್ಲೂ ಕೂಡ ಬಹಳಷ್ಟು ಚರ್ಚೆ ಮಾಡಿದ್ವಿ. ಈ ಒಂದು 14 ಕ್ಷೇತ್ರದಲ್ಲಿ ಆಗಿರುವಂತ ಮತದಾನ ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಇಲ್ಲೆಲ್ಲ ವರ್ಕೌಟ್ ಆಗುತ್ತೆ, ಹಾಗೆ ಬಿಜೆಪಿ ಏನು ಇದರಲ್ಲಿ ಏನೇನ್ ಕತೆ ಅನ್ನೋದ್ರ ಕುರಿತಾಗಿ ಕೂಡ ಬಹಳಷ್ಟು ಚರ್ಚೆ ಮಾಡಿದ್ವಿ. ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.